Uh, Good morning, my dear students. Welcome to the second session of fifth unit in FEEE subject, that is electronic devices and digital electronics. ಈ ಒಂದು ಸೆಷನ್ ಅಲ್ಲಿ ನಾವು ಟ್ರಾನ್ಸಿಸ್ಟರ್ ಬಗ್ಗೆ ಮತ್ತೆ ಬೇರೆ ಬೇರೆ ಡಿಜಿಟಲ್ ಸಿಸ್ಟಮ್ಸ್ ಅಂದ್ರೇನು, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂದ್ರೇನು, ಬೂಲಿಯನ್ ಆಲ್ಜಿಬ್ರಾ ಅಂದ್ರೇನು, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಆಲ್ರೆಡಿ ಈಗ ರಿಜಿಸ್ಟರ್ ಕಲರ್ ಕೋಡಿಂಗ್ ಬಗ್ಗೆ, ಆಮೇಲೆ ರೆಕ್ಟಿಫೈಯರ್ ಅಂದ್ರೇನು, ಆ್ಯಂಡ್ ದೆನ್ ರೆಕ್ಟಿಫೈಯರ್ ಆದಮೇಲೆ ಯಾವುದು ಡಿಫ್ರೆಂಟ್ ಟೈಪ್ಸ್ ಆಫ್ ಕನೆಕ್ಷನ್ಸ್ ಏನು, ಸೊ ಇದ್ರ ಬಗ್ಗೆ ಎಲ್ಲ ನೋಡಿದ್ದೀವಿ. ಈಗ ಇನ್ನೊಂದು ಡಿವೈಸು ನಮ್ಮ ಎಲೆಕ್ಟ್ರಾನಿಕ್ಸಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಟ್ರಾನ್ಸಿಸ್ಟರ್ ಅಂತ. ಇದನ್ನು BJT ಅಂತ ಕರೀತಾರೆ, ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತ. ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತಾನೂ ಕರೀತಾರೆ, ಯಾಕಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸಿಸ್ಟರ್ಗಳಿದ್ದಾವೆ. ಅದರಲ್ಲಿ ನಮಗಿರೋದು ಇದು BJT ಅಂತ ಇದೆ. ವಾಟ್ ಈಸ್ ಟ್ರಾನ್ಸಿಸ್ಟರ್? ಫಸ್ಟ್ ಆಫ್ ಆಲ್, the transistor is a 3-terminal semiconductor device consisting of 2 PN junction. ನೋಡಿ, ಇದು 2 PN ಜಂಕ್ಷನ್ಸ್ಗಳು ಇದ್ರೊಳಗಡೆ ಇರ್ತವೆ. ಡಯೋಡಲ್ಲಿ P ಟೈಪ್ N ಟೈಪ್ ಅಂತ ಇರುತ್ತೆ, ಅದ್ರ ನಡುವೆ ಒಂದೇ ಒಂದು PN ಜಂಕ್ಷನ್ ಇರುತ್ತೆ. ಆದರೆ ಇದರಲ್ಲಿ 2 PN ಜಂಕ್ಷನ್ಗಳು ಇರ್ತವೆ, 3 ಟರ್ಮಿನಲ್ಗಳಿರ್ತವೆ. ಅದಕ್ಕೆ ನಾವು ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಯಾವ್ದ್ಯಾವ್ದು ಟರ್ಮಿನಲ್ಸ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ಎಮಿಟರ್ ಅಂತ ಇರುತ್ತೆ, ಬೇಸ್ ಅಂತ ಇರುತ್ತೆ, ಕಲೆಕ್ಟರ್ ಅಂತ ಇರುತ್ತೆ. ಸೊ ಎಮಿಟರ್ ರೀಜನ್ ಅಂದ್ರೆ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್. ಇಲ್ಲಿ ದಿಸ್ ಇಸ್ ದ ಟ್ರಾನ್ಸಿಸ್ಟರ್. ಆಕ್ಚುಲಿ ಇದ್ರೊಳಗಡೆ ಇಲ್ಲಿ P ಟೈಪ್ ಮಟೀರಿಯಲ್ ಇರುತ್ತೆ, ಮಿಡ್ಲಲ್ಲಿ N ಟೈಪ್ ಮಟೀರಿಯಲ್ ಇರುತ್ತೆ, ಲಾಸ್ಟ್ಗೆ P ಟೈಪ್ ಮಟೀರಿಯಲ್ ಇರುತ್ತೆ. ಹಿಂಗಾದ್ರೂ ಇರ್ಬೋದು. ಅವಾಗ ಈ P ಟೈಪ್ ಮಟೀರಿಯಲ್ ಏನಿರುತ್ತೆ ಈ ಸೈಡಲ್ಲಿ ಎಮಿಟರ್ ಅಂತ ಕರಿತೀವಿ, ಕೆಳಗಡೆ ಇರೋದನ್ನ ಬೇಸ್ ಅಂತ ಕರಿತೀವಿ, ಇಲ್ಲಿ ಮಿಡ್ಲಿಗೆ ಇರೋದನ್ನ, ಈ ಕಡೆ ಇರೋದನ್ನ ಕಲೆಕ್ಟರ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಇದನ್ನ PNP ಟ್ರಾನ್ಸಿಸ್ಟರ್ ಅಂತ ಕರೀತಾರೆ, PNP ಅಂತ, ಯಾಕಂದ್ರೆ 2 P ಟೈಪ್ ಇರುತ್ತೆ, ಒಂದು N ಟೈಪ್ ಇರುತ್ತೆ ಅಂತ. ಇನ್ನೊಂದು NPN ಟ್ರಾನ್ಸಿಸ್ಟರ್ ಅಂತ ಬರುತ್ತೆ. NPN ಟ್ರಾನ್ಸಿಸ್ಟರ್ ಅಲ್ಲಿ ಲಾಸ್ಟ್ಗೆ N ಟೈಪ್ ಆಫ್ ಮಟೀರಿಯಲ್, ಮಿಡ್ಲಲ್ಲಿ P ಟೈಪ್ ಆಫ್ ಮಟೀರಿಯಲ್, ಇನ್ನೊಂದು ಎಂಡಲ್ಲಿ N ಟೈಪ್ ಆಫ್ ಮಟೀರಿಯಲ್ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ NPN ಟ್ರಾನ್ಸಿಸ್ಟರ್ ಅಂತ ಕರಿತೀವಿ. ಸೊ ಇದರಲ್ಲಿ 3 ಟರ್ಮಿನಲ್ಸ್ ನೋಡ್ಕೊಳ್ಳಿ, ಎಮಿಟರ್, ಬೇಸ್ ಅಂಡ್ ಕಲೆಕ್ಟರ್. ಸೊ ಎಮಿಟರ್ ಅಂತ ಹೇಳಿದ್ರೆ ದ ಕರೆಂಟ್ ವಿಲ್ ಪಾಸ್ ಫ್ರಮ್ ದ ಎಮಿಟರ್, ಇಲ್ಲಿಂದ ಎಮಿಟ್ ಆಗುತ್ತೆ. ಸೊ ಈ ಬೇಸ್ ಅನ್ನೋದು ಏನ್ ಮಾಡುತ್ತೆ, ಇದು ಒಂದು ಟರ್ಮಿನಲ್ ಇಂದ ಕರೆಂಟ್ ಅನ್ನು ತಗೊಂಡು ಇನ್ನೊಂದು ಟರ್ಮಿನಲ್ಗೆ ಅದನ್ನು ಪಾಸ್ ಮಾಡುತ್ತೆ, ಬೇಸ್ ಅಂತಕ್ಕಂಥ ಟರ್ಮಿನಲ್. ಸೊ ಕಲೆಕ್ಟರ್ ವಿಲ್ ಕಲೆಕ್ಟ್ ದ ಕರೆಂಟ್ ಅಂತೇಳಿ. ಆದ್ರೆ ಇಲ್ಲಿ 2 PN ಜಂಕ್ಷನ್ ಇದಾವೆ, N ಮತ್ತೆ P ನಡುವೆ ಒಂದು, P ಮತ್ತೆ N ನಡುವೆ ಒಂದು, 2 PN ಜಂಕ್ಷನ್ಗಳು ಇರೋದ್ರಿಂದ ಇದರಲ್ಲಿ ಕರೆಂಟ್ ಫ್ಲೋ ಆಗ್ಬೇಕಾದ್ರೆ ಸಿಕ್ಕಾಬಟ್ಟೆ ಡಿಫ್ರೆಂಟ್ ವರ್ಕಿಂಗ್ ಆಗುತ್ತೆ. ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ಗಳೇ ಬೇರೆ ಬೇರೆ ಇರ್ತವೆ. ಈ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಅಲ್ಲಿ ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಇದ್ರ ಡಯಾಗ್ರಾಮೆಟಿಕಲ್ ಹೆಂಗ್ ಬರಿಬೋದು ನಾನು? ನೋಡಿ, ಇಲ್ಲೊಂದು ಡಯೋಡ್ ಹಾಕಿದ್ದಾರೆ, ಇಲ್ಲೊಂದು ಡಯೋಡ್ ಹಾಕಿದ್ದಾರೆ ಅಂತ ಅರ್ಥ ಅಲ್ವಾ? ಇಲ್ಲಿ 2 ಡಯೋಡ್ಗಳನ್ನು ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನ ನೀವು ಒಂದು ಡಯೋಡ್ ಸೈಡಿಗೆ ಎಮಿಟರ್ ಅಂತ ಕರಿತೀವಿ, ಇಲ್ಲೊಂದು ಬೇಸ್ ಅಂತ ಕರಿತೀವಿ, ಇದರ ಮಿಡ್ಲಲ್ಲಿ ಇರ್ತಕ್ಕಂಥದ್ದನ್ನ, ಈ ಕಡೆ ಇರ್ತಕ್ಕಂಥದ್ದನ್ನ ಕಲೆಕ್ಟರ್ ಅಂತ ಕರಿತೀವಿ. ಅದೇ ನೀನು NPN ಟ್ರಾನ್ಸಿಸ್ಟರ್ ಬರೀಬೇಕಾದ್ರೆ ಈ ಆರೋ ಮಾರ್ಕ್ಗಳು ಡಿಫ್ರೆಂಟ್ ಇರ್ತಾವೆ ನೋಡಿ. ಆರೋ ಮಾರ್ಕ್ಗಳು ಏನಾಗುತ್ತೆ, NPN ಟ್ರಾನ್ಸಿಸ್ಟರ್ ಅಲ್ಲಿ ಈ ಕಡೆ ಹೊರಗಡೆ ಪಾಯಿಂಟ್ ಮಾಡ್ತಾ ಇರುತ್ತೆ, ಈ ಕಡೆನೂ ಅಷ್ಟೇ ಹೊರಗಡೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಅದೇ P ಟೈಪ್ ಆದ್ರೆ ನಿಮಗೆ ಒಳಗಡೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಈ ಡಿಫರೆನ್ಸ್ ಒಂದು ಸ್ವಲ್ಪ ನೋಡ್ಕೊಂಡಿರಿ, ಬಿಕಾಸ್ ಇದ್ರ ಮೇಲೆನೆ ಏನಾದ್ರು ಒಂದು ಚಿತ್ರ ಕೊಟ್ಬಿಟ್ಟು ಇದು ಯಾವ ಟ್ರಾನ್ಸಿಸ್ಟರ್ ಅಂತ ಕೇಳ್ಬೋದು, ಬರೀ ಸಿಂಬಲ್ಸ್ ಮೇಲೆ ಕೇಳ್ಬೋದು ಅಂತ, ರೈಟ್? ನೆಕ್ಸ್ಟ್, NPN ಟ್ರಾನ್ಸಿಸ್ಟರ್ನ ಹೆಂಗ್ ಬರಿತೀವಿ? ಸಿಂಬಾಲಿಕ್ ರೆಪ್ರೆಸೆಂಟೇಷನ್, ಸಿಂಬಾಲ್ ಡಯಾಗ್ರಾಮ್ ಹೆಂಗ್ ಬರಿತೀವಿ ಅಂದ್ರೆ ನಮ್ಮ ಸರ್ಕ್ಯೂಟ್ ಅಲ್ಲಿ ಈ ತರ ಬರಿತೀವಿ. ನಮ್ಮ ಸರ್ಕ್ಯೂಟ್ ಅಲ್ಲಿ ಡಯೋಡ್ನ ಈ ತರ ಬರಿತೀವಲ್ವಾ, ಅದೇ ತರ ನಮ್ಮ ಟ್ರಾನ್ಸಿಸ್ಟರ್ನ ಈ ಸಿಂಬಲ್ ಮೂಲಕ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಹೆಂಗಿದೆ ಸಿಂಬಲ್ ಇದು? NPN ಅಲ್ಲಾದ್ರೆ ಎಮಿಟರ್ಗಿಂದ ಹೊರಗಡೆ ಬರ್ತಾ ಇರುತ್ತೆ ಆರೋ ಮಾರ್ಕ್ ಅಲ್ವಾ? NPN ಇದು ಇಲ್ಲೇನಿದೆ ಅಲ್ಲ, ಇದ್ರದ್ದು ಚಿತ್ರ ಇಲ್ಲಿದೆ. NPN ಟ್ರಾನ್ಸಿಸ್ಟರ್ ಎಮಿಟರ್ ಇಂದ ಹೊರಗಡೆ ಬರ್ತಿರ್ಬೇಕು ಆರೋ ಮಾರ್ಕು, ದಟ್ ಈಸ್ NPN ಟ್ರಾನ್ಸಿಸ್ಟರ್. ಅದೇ PNP ನಲ್ಲಿ ಟ್ರಾನ್ಸಿಸ್ಟರ್ ಅಲ್ಲಿ ಎಮಿಟರ್ ಇಂದ ಒಳಗಡೆ ಹೋಗ್ತಾ ಇರ್ಬೇಕು ಆರೋ ಮಾರ್ಕ್. ಓಕೆ, ಸೊ ಇಲ್ಲೂ ಅಷ್ಟೇ ಎಮಿಟರ್ ಇಂದ ಒಳಗಡೆ ಆರೋ ಮಾರ್ಕ್ ಇರುತ್ತೆ, ಇಲ್ಲೂ ಅಷ್ಟೇ ಒಳಗಡೆ ಆರೋ ಮಾರ್ಕ್ ಇರುತ್ತೆ ಅಂತ. ಸೊ ದಿಸ್ ಇಸ್ ದ ಸಿಂಬಾಲಿಕ್ ಡಯಾಗ್ರಾಮ್ ಆಫ್ ದ ಯಾವುದು ಟ್ರಾನ್ಸಿಸ್ಟರ್ ಅಂತ ಹೇಳಿ. ಹಾಗಾದ್ರೆ there are 3 terminals, emitter, base and collector.
ಎಮಿಟರ್ನ ಯಾವಾಗಲೂ ಹೈಲಿ ಡೋಪ್ಡ್ ರೀಜನ್ ಅಂತ ಕರೀತಾರೆ. ಹೈಲಿ ಡೋಪ್ಡ್ ರೀಜನ್ ಅಂದರೆ ಜಾಸ್ತಿ ಇಂಪ್ಯೂರಿಟಿಯಿಂದ ಮಿಕ್ಸ್ ಮಾಡಿರ್ತಾರೆ ಅದನ್ನ. ಯಾವುದನ್ನ ನಮ್ಮ ಸಿಲಿಕಾನ್ ಅಥವಾ ಏನು ಸೆಮಿಕಂಡಕ್ಟರ್ ಇರುತ್ತೆ ಅದನ್ನ ತುಂಬಾ ಹೈಲಿ ಡೋಪ್ಡ್ ಆಗಿರೋಂಥ ರೀಸನ್ಗೆ ಎಮಿಟರ್ ಅಂತ ಕರಿತೀವಿ. ಬೇಸು ಲೈಟ್ಲಿ ಡೋಪ್ಡ್ ರೀಸನ್ ಆಗಿರುತ್ತೆ. ಕಲೆಕ್ಟರ್ ಇದೆಯಲ್ಲ ಇದು ಮಾಡರೇಟ್ಲಿ ಡೋಪ್ಡ್ ರೀಸನ್ ಆಗಿರುತ್ತೆ. ಇದನ್ನ ಒಂಚೂರು ತಿಳ್ಕೊಳ್ಳಿ. ಅದನ್ನ ತಯಾರು ಮಾಡಬೇಕಾದ್ರೆ ಎಮಿಟರ್ ಸೈಡು ಜಾಸ್ತಿ ಡೋಪಿಂಗ್ ಆಗಿರುತ್ತೆ. ಡೋಪಿಂಗ್ ಅಂದ್ರೆ ಮಿಕ್ಸ್ ಮಾಡಿರ್ತಾರೆ ಇಂಪ್ಯೂರಿಟೀಸ್ಗಳನ್ನ ಅಂತ. ಇಂಪ್ಯೂರಿಟೀಸ್ ಅಂದ್ರೆ ಯಾವುದು? ನಮ್ಮ ಸಿಲಿಕಾನಿಗೆ ಬೋರಾನ್ ಮಿಕ್ಸ್ ಮಾಡಿರ್ಬೋದು, ಫಾಸ್ಫರಸ್ ಮಿಕ್ಸ್ ಮಾಡಿರ್ಬೋದು. ಅದನ್ನ ಹೈಲಿ ಡೋಪಿಂಗ್ ಆಗಿದ್ರೆ ಅದು ಎಮಿಟರ್ ರೀಸನ್ನು. ಲೈಟಾಗಿ ತುಂಬಾ ಕಡಿಮೆ ಇರೋದನ್ನ ಬೇಸ್ ಅಂತ ಕರಿತೀವಿ. ಅಂಡ್ ಕಲೆಕ್ಟರ್ನ ಮಾಡರೇಟ್ಲಿ ಡೋಪ್ಡ್ ರೀಸನ್ ಅಂತ ಕರಿತಾರೆ. ಅದಾದ್ಮೇಲೆ 2 ಟೈಪ್ಸ್ ಆಫ್ ಟ್ರಾನ್ಸಿಸ್ಟರ್ ನೋಡೋದಾದ್ರೆ ಎನ್ ಪಿ ಎನ್ ಟ್ರಾನ್ಸಿಸ್ಟರ್, 2 ಎನ್ ಟೈಪ್ ಇರುತ್ತೆ, ಒಂದು ಪಿ ಟೈಪ್ ಇರುತ್ತೆ. ಇನ್ನೊಂದು ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಅಂತ ಇರುತ್ತೆ. ಸೊ ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಅಂದ್ರೆ 2 ಪಾಸಿಟಿವ್ ಟೈಪ್ಸ್ ಇರ್ತವೆ, ಮಿಡ್ಲಲ್ಲಿ ಎನ್ ಟೈಪ್ ಇರುತ್ತೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಏನು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಟ್ರಾನ್ಸಿಸ್ಟರ್ಸ್. ನೆಕ್ಸ್ಟ್ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಜಸ್ಟ್ ಐ ವಿಲ್ ಗೋ ಟು ದ ಅಪ್ಲಿಕೇಶನ್ಸ್. ತುಂಬಾ ಡೀಟೇಲ್ಡ್ ಇದು ಬೇಡ, ಯಾವುದು ವರ್ಕಿಂಗ್ ಪ್ರಿನ್ಸಿಪಲ್ಸ್ ಅವೆಲ್ಲ ಬೇಡ ನಮಗೆ. ಜಸ್ಟ್ ಅಪ್ಲಿಕೇಶನ್ಸ್ ನೋಡೋಣ. ಟ್ರಾನ್ಸಿಸ್ಟರ್ನ ಎಲ್ಲೆಲ್ಲ ಯೂಸ್ ಮಾಡ್ತಾರೆ. ಒಂದು ಆಡಿಯೋ ಆಂಪ್ಲಿಫೈಯರ್ಸ್. ನಿಮ್ಮ ಮೈಕ್ ಸೆಟ್ಗಳು ಅಂತೇನು ಯೂಸ್ ಮಾಡ್ತಿರಲ್ಲ, ಮೈಕಲ್ಲಿ ಮಾತಾಡಿದ್ರೆ ಜೋರಾಗಿ ಕೇಳುತ್ತಲ್ಲ, ಜೋರಾಗಿ ಕೇಳುತ್ತೆ ಅಂದ್ರೆ ಅಲ್ಲಿ ಆಂಪ್ಲಿಫೈಯರ್ಸ್ಗಳು ಇರ್ತವೆ ಅಂತ ಅರ್ಥ. ಈ ಆಂಪ್ಲಿಫೈಯರ್ಸ್ ಆಗಿ ಯಾವುದನ್ನು ಯೂಸ್ ಮಾಡ್ತಾರೆ? ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ಬೋದು. ಬಿಕಾಸ್ ಇಟ್ ವಿಲ್ ಬೂಸ್ಟ್ ಆಡಿಯೋ ಸಿಗ್ನಲ್ ಇನ್ ಸೌಂಡ್ ಸಿಸ್ಟಮ್ ಅಂಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಇದು ಏನು ಮಾಡುತ್ತೆ? ಆಡಿಯೋ ಸಿಗ್ನಲ್ಸ್ಗಳನ್ನ ಬೂಸ್ಟ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಆಡಿಯೋ ಆಂಪ್ಲಿಫೈಯರ್ಸ್ ಆಗಿ ಯೂಸ್ ಮಾಡ್ತಾರೆ. ಆರ್ ಎಫ್ ಆಂಪ್ಲಿಫೈಯರ್ಸ್ ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ನು ಕೂಡ ಟ್ರಾನ್ಸ್ಮಿಟ್ ಮಾಡುವಾಗ, ರಿಸೀವ್ ಮಾಡುವಾಗ ಆಂಪ್ಲಿಫೈ ಮಾಡುತ್ತೆ. ಆಮೇಲೆ ಆಪರೇಷನಲ್ ಆಂಪ್ಲಿಫೈಯರ್ಸ್ ಅಂತ ಇದಾವೆ, ಅಪಾಮ್ಸ್ ಅಂತ ಇದಾವೆ. ನಮ್ಮ ಎಲೆಕ್ಟ್ರಾನಿಕ್ಸ್ನವರು ಮತ್ತು ಎಲೆಕ್ಟ್ರಿಕಲ್ನವ್ರು ಯೂಸ್ ಮಾಡ್ತಾರೆ. ಇದನ್ನ ಸಿಗ್ನಲ್ ಪ್ರೊಸೆಸಿಂಗ್ ಮತ್ತು ಅನಲಾಗ್ ಕಂಪ್ಯೂಟಿಂಗ್ ಮಾಡಲಿಕ್ಕೆ ಈ ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ತಾರೆ. ಇಟ್ ಇಸ್ ಬಿ ಯೂಸ್ಡ್ ಆಸ್ ಎ ಡಿಜಿಟಲ್ ಲಾಜಿಕ್ ಗೇಟ್ಸ್, ಪರ್ಫಾರ್ಮ್ ಬೇಸಿಕ್ ಲಾಜಿಕಲ್ ಆಪರೇಷನ್ ಇನ್ ಡಿಜಿಟಲ್ ಸರ್ಕ್ಯೂಟ್ಸ್. ನಮ್ಮ ಅಂಡ್ ಗೇಟು, ಆರ್ ಗೇಟು, ನಾರ್ ಗೇಟ್ಗಳನ್ನೆಲ್ಲ ತಯಾರು ಮಾಡಿದಾರಲ್ಲ, ಕೇಳಿರ್ತೀರಲ್ವ ನಿಮ್ಮ ಯಾವುದು F-EEE ಲ್ಯಾಬಲ್ಲಿ ಮಾಡಿರ್ತೀರ. ಅಂಡ್ ಗೇಟ್ ಅಂದ್ರೆ ಏನು, ಆರ್ ಗೇಟ್ ಅಂದ್ರೆ ಏನು ಅಂತೇಳಿ. ಆ ಗೇಟ್ಗಳನ್ನು ತಯಾರು ಮಾಡುವಾಗಲೂ ಕೂಡ ಟ್ರಾನ್ಸಿಸ್ಟರ್ಸ್ನು ಮತ್ತೆ ಡಯೋಡ್ಸ್ಗಳು ಇವನ್ನೆಲ್ಲ ಯೂಸ್ ಮಾಡಿರ್ತಾರೆ ಟು ಪರ್ಫಾರ್ಮ್ ಬೇಸಿಕ್ ಲಾಜಿಕಲ್ ಆಪರೇಷನ್. ಇಟ್ ವಿಲ್ ಬಿ ಯೂಸ್ಡ್ ಆಸ್ ಎ ಸ್ವಿಚಸ್, ಕಂಟ್ರೋಲ್ಸ್ ಹೈ ಪವರ್ ಡಿವೈಸಸ್ ವಿತ್ ಲೋ ಪವರ್ ಸಿಗ್ನಲ್ಸ್. ಅಂಡ್ ಮೈಕ್ರೋ ಕಂಟ್ರೋಲರ್ ಅಲ್ಲಿ ಯೂಸ್ ಮಾಡ್ತೀವಿ. ಇಂಟಿಗ್ರೇಟ್ಸ್ ಎ ಮೈಕ್ರೋ ಪ್ರೊಸೆಸರ್, ಮೆಮೊರಿ ಅಂಡ್ ಫೆರಿಫೆರಲ್ ಫಾರ್ ಎಂಬೆಡೆಡ್ ಸಿಸ್ಟಮ್ಸ್. ಮೈಕ್ರೋ ಕಂಟ್ರೋಲರ್ ಕೂಡ ಇದನ್ನ ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ತೀವಿ. ಅನಲಾಗ್ ಮಾಡ್ಯುಲೇಷನ್ ಮಾಡ್ಯುಲೇಟ್ಸ್ ಅನಲಾಗ್ ಸಿಗ್ನಲ್ ಫಾರ್ ರೇಡಿಯೋ ಅಂಡ್ ಟಿವಿ ಬ್ರಾಡ್ಕಾಸ್ಟಿಂಗ್. ಮಾಡ್ಯುಲೇಷನ್ ಅಂದರೆ ಸಿಗ್ನಲ್ಸ್ಗಳನ್ನು ಬೇರೆ ಬೇರೆ ಫ್ರೀಕ್ವೆನ್ಸಿಗಿರ್ಬೋದು ಅಥವಾ ಬೇರೆ ಬೇರೆ ಆಂಪ್ಲಿಟ್ಯೂಡಿಗಿರ್ಬೋದು ಕನ್ವರ್ಟ್ ಮಾಡೋದು ಅಂತ. ಮತ್ತು ಡಿಜಿಟಲ್ ಮಾಡ್ಯುಲೇಷನ್ ಮಾಡ್ಯುಲೇಟ್ಸ್ ಡಿಜಿಟಲ್ ಸಿಗ್ನಲ್ಸ್ ಫಾರ್ ಟೆಲಿಕಮ್ಯುನಿಕೇಷನ್. ವೋಲ್ಟೇಜ್ ರೆಗ್ಯುಲೇಟರ್ಸ್ ಆಗಿ ಯೂಸ್ ಮಾಡ್ತೀವಿ. ಮೇಂಟೈನ್ಸ್ ಎ ಕಾನ್ಸ್ಟೆಂಟ್ ಔಟ್ಪುಟ್ ವೋಲ್ಟೇಜ್ ಇನ್ ಪವರ್ ಸಪ್ಲೈಸ್. ಒಂದೇ ರೀತಿಯಾದ ವೋಲ್ಟೇಜನ್ನು ಮೇಂಟೈನ್ ಮಾಡಲಿಕ್ಕೆ ಟ್ರಾನ್ಸಿಸ್ಟರ್ನ ಬಳಸ್ತಾರೆ. ಡಿ ಸಿ ಟು ಡಿ ಸಿ ಕನ್ವರ್ಟರ್. ಡಿ ಸಿ ಟು ಡಿ ಸಿ ಕನ್ವರ್ಟರ್ ಅಂದರೆ ಕಡಿಮೆ ಸ್ಟ್ರೆಂತ್ ಇರ್ತಕ್ಕಂಥ ಡಿ ಸಿಯನ್ನು ಮಾಡ್ಯುಲೇಟ್ ಮಾಡಿ, ಆಂಪ್ಲಿಫೈ ಮಾಡಿ ಹೈ ಪವರ್ ಇರ್ತಕ್ಕಂಥ ಡಿ ಸಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ, ಅಥವಾ ಜಾಸ್ತಿ ಇರೋದನ್ನ ಕಡಿಮೆ ಡಿ ಸಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಎ ಸಿ ಟು ಡಿ ಸಿ ಅಲ್ಲ, ಇದು ಡಿ ಸಿ ಟು ಡಿ ಸಿ. ಮತ್ತು ಸಿಗ್ನಲ್ ಜನರೇಟರ್ಸ್ ಆಗಿ ಯೂಸ್ ಮಾಡ್ತಾರೆ. ಪಿರಿಯಾಡಿಕ್ ವೇವ್ ಫಾರ್ಮ್ಸ್ಗಳನ್ನು ಏನಾದರೂ ಜನರೇಟ್ ಮಾಡಬೇಕು ಅಂದರೆ ಅಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಯೂಸ್ ಮಾಡ್ತಾರೆ ಅಂತ. ಇನ್ನು ಅನೇಕ ರೀತಿ ಟ್ರಾನ್ಸಿಸ್ಟರ್ ಅಪ್ಲಿಕೇಶನ್ಸ್ಗಳಿದ್ದಾವೆ. ಕೆಲವೊಂದನ್ನು ನೋಡ್ಕೊಂಡಿರಿ ಜಸ್ಟ್ ಇವನ್ನ. ಯೂಶ್ವಲಿ ಆಂಪ್ಲಿಫಿಕೇಷನ್ಗೆ, ಡಿಜಿಟಲ್ ಲಾಜಿಕ್ ಗೇಟ್ಸ್ಗಳಲ್ಲಿ, ಪವರ್ ಸ್ವಿಚಸ್ಸಲ್ಲಿ, ಮೈಕ್ರೋ ಕಂಟ್ರೋಲರಲ್ಲಿ, ಅನಲಾಗ್ ಆ್ಯಂಡ್ ಡಿಜಿಟಲ್ ಮಾಡ್ಯುಲೇಷನ್ಸು, ವೋಲ್ಟೇಜ್ ರೆಗ್ಯುಲೇಷನ್ಸ್ಗೂ ಯೂಸ್ ಮಾಡ್ತಾರೆ. ಡಿ ಸಿ ಟು ಡಿ ಸಿ ಕನ್ವರ್ಷನು, ಸಿಗ್ನಲ್ ಜನರೇಟರ್, ಇವಿಷ್ಟು ಇದರದ್ದು ಅಪ್ಲಿಕೇಶನ್ಸ್ ಆಫ್ ಟ್ರಾನ್ಸಿಸ್ಟರ್ ಅಂತ. ಐ ಥಿಂಕ್ ಇದ್ರ ಬಗ್ಗೆ ಇಷ್ಟು ಸಾಕು, ಏನು ತುಂಬ ಡೀಪಾಗಿ ಕೇಳಲ್ಲ. ಇದರದ್ದು ಪಿನ್ ಡಯಾಗ್ರಾಮ್ ಗೊತ್ತಿರಲಿ, ಆ್ಯಂಡ್ ದೆನ್ ಟರ್ಮಿನಲ್ಸ್ ಯಾವಿರ್ತವೆ, ಮತ್ತು ಎನ್ ಪಿ ಎನ್ ಅಂದ್ರೇನು, ಪಿ ಎನ್ ಪಿ ಅಂದ್ರೇನು, ಮತ್ತು ಅಪ್ಲಿಕೇಶನ್ಸ್ ಅಂದ್ರೆ ಏನು ಅಂತ ಇಷ್ಟು ಸಾಕು ನೋಡ್ಕೊಂಡಿರಿ. ನೆಕ್ಸ್ಟ್ ನಮ್ಮ ಟಾಪಿಕ್ ಇರೋದು ವಾಟ್ ಈಸ್ ಸಿಗ್ನಲ್ ಆ್ಯಂಡ್ ಕಂಪ್ಯಾರಿಸನ್ ಆಫ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಸಿಗ್ನಲ್ ಆ್ಯಂಡ್ ಡಿಜಿಟಲ್ ಸಿಸ್ಟಮ್ಸ್, ಮತ್ತು ಬೈನರಿ ನಂಬರ್ಸ್, ಬೂಲಿಯನ್ ಐಡೆಂಟಿಟೀಸ್ ಆ್ಯಂಡ್ ಲಾಸ್ ಅಂತ. ನಿಮಗೆ ಆಲ್ರೆಡಿ
ಈಗ ನಾವೇನ್ ಮಾಡ್ತಿದ್ವಿ, ಇಲ್ಲಿ ತನಕ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ಬಗ್ಗೆ ಓದಿದ್ವಿ. ಈಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಡಿಜಿಟಲ್ ಸಿಸ್ಟಮ್ ಬಗ್ಗೆ ಕಲಿತಾ ಹೋಗ್ತೀವಿ. ಡಿಜಿಟಲ್ ಸಿಸ್ಟಮ್ ಅಂದ್ರೇನು, ಡಿಜಿಟಲ್ ಸಿಗ್ನಲ್ ಅಂದ್ರೇನು, ಬೈನರಿ ನಂಬರ್ಸ್ ಹೆಂಗ್ ವರ್ಕ್ ಆಗ್ತವೆ, ಬೂಲಿಯನ್ ಐಡೆಂಟಿಟೀಸು ಲಾಸ್ಗಳು ಹೆಂಗ್ ವರ್ಕ್ ಆಗ್ತವೆ, ಇದ್ರ ಬಗ್ಗೆ ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅನಲಾಗ್ ಸಿಗ್ನಲ್ ಅಂಡ್ ಡಿಜಿಟಲ್ ಸಿಗ್ನಲ್? ಅನಲಾಗ್ ಸಿಗ್ನಲ್ ಏನಕ್ಕೆ ಬೇಕು, ಡಿಜಿಟಲ್ ಸಿಗ್ನಲ್ ಏನಕ್ಕೆ ಬೇಕು? ಅನಲಾಗ್ ಸಿಗ್ನಲ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಡಿಜಿಟಲ್ ಸಿಗ್ನಲ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡೋದಾದ್ರೆ, ಅನಲಾಗ್ ಸಿಗ್ನಲ್ಸ್ ಆರ್ ಕಂಟಿನ್ಯೂಸ್ ಅಂಡ್ ಈಸ್ ಡಿಫೈನ್ಡ್ ಫಾರ್ ಆಲ್ ಇನ್ಸ್ಟೆನ್ಸ್ ಆಫ್ ಟೈಮ್. ಅನಲಾಗ್ ಸಿಗ್ನಲ್ಸ್ ಅಂದ್ರೆ ಈ ತರ ವೇವ್ ಫಾರ್ಮ್ಸ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇವುಗಳು ಕಂಟಿನ್ಯೂಯಸ್ ಆಗಿರ್ತವೆ ಅಂತ. ಇಲ್ಲಿ ಒಂದು ವ್ಯಾಲ್ಯೂ ಇದ್ರೆ ಇಲ್ಲೊಂದು ವ್ಯಾಲ್ಯೂ ಇರುತ್ತೆ, ಇಲ್ಲೊಂದು ವ್ಯಾಲ್ಯೂ ಇರುತ್ತೆ, ಇಲ್ಲೊಂದು ವ್ಯಾಲ್ಯೂ ಇರುತ್ತೆ, ಕಂಟಿನ್ಯೂಯಸ್ ವ್ಯಾಲ್ಯೂಸ್ ಇರ್ತವೆ ಇಲ್ಲಿ ಅಂತ. ರೈಟ್, ಇದಕ್ಕೆ ಅನಲಾಗ್ ಸಿಗ್ನಲ್ಸ್ ಅಂತ ಕರಿತೀವಿ. ಬಟ್ ಡಿಜಿಟಲ್ ಅಲ್ಲಿ ಹಂಗಾಗಲ್ಲ, ಕಂಟಿನ್ಯೂಯಸ್ ವ್ಯಾಲ್ಯೂಸ್ ಇರಲ್ಲ, ಓನ್ಲಿ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಇರ್ತವೆ. ನೋಡೋಣಂತೆ. In analog, a quantity is represented by voltage, current, or by physical quantities such as temperature or pressure. ಯಾವ್ಯಾವ ಕ್ವಾಂಟಿಟೀಸ್ಗಳನ್ನು ಮೆಜರ್ ಮಾಡ್ತೀವಿ ಅಂದರೆ, ವೋಲ್ಟೇಜ್ನ ಅನಲಾಗ್ ಸಿಗ್ನಲಲ್ಲಿ ಮೆಜರ್ ಮಾಡ್ತೀವಿ, ಕರೆಂಟ್ನ ಅನಲಾಗ್ ಸಿಗ್ನಲ್ಸಲ್ಲಿ ನೋಡ್ತೀವಿ, ಆ್ಯಂಡ್ ದೆನ್ ಟೆಂಪ್ರೇಚರು, ಪ್ರೆಷರ್, ಇವುಗಳನ್ನೆಲ್ಲ ಅನಲಾಗ್ ಸಿಗ್ನಲ್ಸ್ಗಳ ಮೂಲಕ ನಾನು ಡಿಸ್ಪ್ಲೇ ಮಾಡ್ಬೋದು ಅಂತ. ನಮ್ಮ ಏನು ಕಂಟಿನ್ಯೂಯಸ್ ವೇರಿಯಬಲ್ಸ್ ಅಂತ ಇದಾವಲ್ಲ ಎಸ್ ಎದಲ್ಲಿ, ಕಂಟಿನ್ಯೂಯಸ್ ವೇರಿಯಬಲ್ಸ್ ಅಂದ್ರೆ ಏನು, ಡೆಸಿಮಲ್ ಪಾಯಿಂಟ್ಸ್ ಇರ್ತವೆ, ಕಂಟಿನ್ಯೂಯಸ್ ವ್ಯಾಲ್ಯೂಸ್ ಇರ್ತವೆ, ಅವುಗಳನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಅನಲಾಗ್ ಸಿಗ್ನಲ್ಸ್ಗಳು ಚೆನ್ನಾಗಿ ಅಂತ. ವಾಯ್ಸ್ ಅಂಡ್ ವಿಡಿಯೋ ಸಿಗ್ನಲ್ಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಅನಲಾಗ್ ಸಿಗ್ನಲ್. ನಿಮ್ದೇನಾದರೂ ವಾಯ್ಸ್ನ ಮಾತಾಡ್ತೀರಿ ಅಂದರೆ ಅದು ಅನಲಾಗ್ ಸಿಗ್ನಲ್ ಅಲ್ಲಿ ಇರುತ್ತೆ, ವಿಡಿಯೋ ಸಿಗ್ನಲ್ಸ್ಗಳು ಅನಲಾಗ್ ಸಿಗ್ನಲ್ಸ್ ಅಲ್ಲಿ ಇರ್ತವೆ ಅಂತ. ಆ್ಯಂಡ್ ಇದು ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ನ ರೆಪ್ರೆಸೆಂಟ್ ಮಾಡಿದರೆ, ವೈ ಆಕ್ಸಿಸ್ ಅಲ್ಲಿ ಆಂಪ್ಲಿಟ್ಯೂಡನ್ನ, ಸಿಗ್ನಲ್ ಸ್ಟ್ರೆಂತ್ ಎಷ್ಟಿದೆ ಅನ್ನೋದನ್ನು ನಮಗೆ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ಅನಲಾಗ್ ಸಿಗ್ನಲ್. ಅಂಡ್ ವಾಟ್ ಈಸ್ ಡಿಜಿಟಲ್ ಸಿಗ್ನಲ್? ಡಿಜಿಟಲ್ ಸಿಗ್ನಲ್ ಈಸ್ ಡಿಫೈನ್ಡ್ ಓನ್ಲಿ ಅಟ್ ಸ್ಪೆಸಿಫಿಕ್ ಇನ್ಸ್ಟೆನ್ಸ್ ಆಫ್ ಟೈಮ್. ಈ ಡಿಜಿಟಲ್ ಸಿಗ್ನಲ್ಸ್ ಅಲ್ಲಿ ಕಂಟಿನ್ಯೂಯಸ್ ವ್ಯಾಲ್ಯೂಸ್ಗಳಿರಲ್ಲ, ಓನ್ಲಿ ಸ್ಪೆಸಿಫಿಕ್ ಇನ್ಸ್ಟೆನ್ಸ್ ಆಫ್ ಟೈಮಲ್ಲಿ ಮಾತ್ರ ವ್ಯಾಲ್ಯೂಸ್ಗಳಿರ್ತವೆ. ಇನ್ ಡಿಜಿಟಲ್, ದ ಕ್ವಾಂಟಿಟೀಸ್ ಆರ್ ರೆಪ್ರೆಸೆಂಟೆಡ್ ಬೈ ಸಿಂಬಲ್ಸ್ ಕಾಲ್ಡ್ ಡಿಜಿಟ್ಸ್, ಅಂದರೆ ಒನ್ಸ್ ಅಂಡ್ ಝೀರೋಸ್ಗಳಾಗಿ ನಾವು ಬಳಸ್ತೀವಿ ಅಂತ. ಇಲ್ಲಿ ನೋಡಿ, ಇಲ್ಲಿದೆ ಡಿಜಿಟಲ್ ಸಿಗ್ನಲ್. ಇದರಲ್ಲಿ ನೀನೀಗ ಟೈಮ್ ಈ ಥರ ನಾನು ಮುಂದೆ ಹೋಗ್ತಾ ಹೋದರೆ, ಇಲ್ಲಿ ಎಲ್ಲೇ ನೋಡಿದ್ರು ಕೂಡ ವ್ಯಾಲ್ಯೂಸ್ಗಳು 1 ಅಂತ ಇದಾವೆ, ಹೈ ವ್ಯಾಲ್ಯೂಸ್ ಇದಾವೆ. ಅದೇ ಈ ಪಾಯಿಂಟಿಗೆ ಬಂದ ತಕ್ಷಣ ಡೈರೆಕ್ಟ್ ಝೀರೋಗೆ ಬಂದಿದೆ ಇಲ್ಲಿ. ಮತ್ತೆ ಇಲ್ಲೆಲ್ಲ ಹೋದ ತಕ್ಷಣ ಡೈರೆಕ್ಟ್ ಒಂದೇ ಸಲನೇ ಹೈಗೆ ಹೋಗ್ತವೆ, 1 ಇದೆ, ಇಲ್ಲಿ ಮತ್ತೆ ಲೋ ಇದೆ, ಇಲ್ಲಿ 0 ಇದೆ, 1 ಇದೆ, 0 ಇದೆ. ಸೊ ಅಲ್ಲಿ ಡಿಜಿಟಲ್ ಸಿಗ್ನಲ್ಸ್ ಅಂದ್ರೆ ಏನು ಅಂದರೆ, ನಿನ್ನ ಯಾವುದೇ ಕ್ವಾಂಟಿಟಿನ ಓನ್ಲಿ ಇನ್ ಟರ್ಮ್ಸ್ ಆಫ್ ಓನ್ಲಿ ಫ್ಯೂ ವ್ಯಾಲ್ಯೂಸ್, ಐದರ್ ಡಿಸ್ಕ್ರೀಟ್ ವ್ಯಾಲ್ಯೂಸ್, ಪಾಯಿಂಟ್ ಸಮಥಿಂಗ್ ಇರೋದೇ ಇಲ್ಲ, ಕಂಟಿನ್ಯೂಸ್ ಆಗಿರೋದೇ ಇಲ್ಲ, 5, 10, 15, 20 ಈ ಥರ ವ್ಯಾಲ್ಯೂಸ್ಗಳಿರಬೇಕು. ಇಲ್ಲ ಬರೀ 5, 0, 5, 0, ಇಲ್ಲ 1, 0, 1, 0 ಈ ಥರ ಇರಬೇಕು. ಸೊ ಇಲ್ಲಿ ನೋಡಿ, ಇದನ್ನೆಲ್ಲ ಹೈ ವೋಲ್ಟೇಜ್ ಅಂತ ಕರಿತೀವಿ. ವೋಲ್ಟೇಜ್ನ ಮೆಜರ್ ಮಾಡೋದಾದರೆ ಐದರ್ ಹೈ ವೋಲ್ಟೇಜ್ ಇರುತ್ತೆ, ಇಲ್ಲ ಲೋ ವೋಲ್ಟೇಜ್ ಇರುತ್ತೆ, ಹೈ ವೋಲ್ಟೇಜ್ ಇರುತ್ತೆ, ಇಲ್ಲ ಲೋ ವೋಲ್ಟೇಜ್ ಇರುತ್ತೆ ಅಂತ. ಸೊ ಈ ಥರ ಇದ್ದರೆ ಇದನ್ನು ಡಿಜಿಟಲ್ ಸಿಗ್ನಲ್ ಅಂತ ಕರಿತೀವಿ. ಈ ಹೈ ವೋಲ್ಟೇಜನ್ನು 1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಲೋ ವೋಲ್ಟೇಜನ್ನು 0 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಗಾಟ್ ಇಟ್? ಎಲ್ಲಿ ಯೂಸ್ ಮಾಡ್ತಾರೆ ಮೋಸ್ಟ್ ಆಫ್ ದ ಡಿಜಿಟಲ್ ಸಿಗ್ನಲ್ಸ್ ಅಂದರೆ, ಡಾಟಾ ಯೂಸ್ಡ್ ಇನ್ ಕಂಪ್ಯೂಟರ್ಸ್ ಈಸ್ ಡಿಜಿಟಲ್. ನಮ್ಮ ಕಂಪ್ಯೂಟರ್ಗಳಲ್ಲಿ ಸ್ಟೋರ್ ಆಗ್ತಕ್ಕಂಥ ಡೇಟಾ ಇವೆಲ್ಲದನ್ನು ಡಿಜಿಟಲ್ ಡೇಟಾ ಅಂತ ಕರಿತೀವಿ. ಬಿಕಾಸ್ ಇಟ್ ಕನ್ಸಿಸ್ಟ್ಸ್ ಆಫ್ ಓನ್ಲಿ ಝೀರೋಸ್ ಆ್ಯಂಡ್ ಒನ್ಸ್. ಝೀರೋಸ್ ಆ್ಯಂಡ್ ಒನ್ಸಿಗೆ ಕನ್ವರ್ಟ್ ಮಾಡಿ ಏನೇ ಡೇಟಾ ಅನಲಾಗ್ ಸಿಗ್ನಲಲ್ಲಿ ಬಂದರೂ ಕೂಡ ಅದನ್ನು ಡಿಜಿಟಲಿ ಕನ್ವರ್ಟ್ ಮಾಡಿ, ಝೀರೋಸ್ ಆ್ಯಂಡ್ ಒನ್ಸಿಗೆ ಕನ್ವರ್ಟ್ ಮಾಡಿ ಈಸಿಯಾಗಿ ಸ್ಟೋರ್ ಮಾಡ್ಬೋದು, ಈಸಿಯಾಗಿ ಆಪರೇಷನ್ಸ್ ಮಾಡ್ಬೋದು. ಬಟ್ ಇಲ್ಲಿರ್ತಕ್ಕಂಥ ಕಂಟಿನ್ಯೂಯಸ್ ವ್ಯಾಲ್ಯೂಸ್ ಆದರೆ ಪ್ರೋಸೆಸ್ ಮಾಡೋದು ಕಷ್ಟ. ರೈಟ್, ನಮ್ಮ ಡಿಜಿಟಲ್ ಈಗಿನ ಇಕ್ವಿಪ್ಮೆಂಟ್ಗಳು ಅನಲಾಗ್ನ ಪ್ರೋಸೆಸ್ ಮಾಡಲ್ಲ, ಓನ್ಲಿ ಡಿಜಿಟಲ್ ವ್ಯಾಲ್ಯೂಸ್ನ ಪ್ರೋಸೆಸ್ ಮಾಡ್ತವೆ ಅಂತ. What is the difference? Signal with continuous values, signal with discrete values. ಅನಲಾಗ್ ಅಲ್ಲಿ ಇನ್ಫೈನೈಟ್ ರೇಂಜ್ ಆಫ್ ವ್ಯಾಲ್ಯೂಸ್ ಇರ್ತವೆ, ಇಲ್ಲಿ ಫೈನೈಟ್ ರೇಂಜ್ ಆಫ್ ವ್ಯಾಲ್ಯೂಸ್ಗಳು ಇರ್ತವೆ. ಇದರ ವೇವ್ ಫಾರ್ಮ್ ಈ ಥರ ಇರುತ್ತೆ.
ಇದು ಡಿಜಿಟಲ್ ಸಿಗ್ನಲ್ದು ವೇವ್ ಫಾರ್ಮ್ ಈ ಥರ ಇರುತ್ತೆ, ಐದರ್ 0 ಆರ್ 1, 0 ಆರ್ 1 ಇರುತ್ತೆ. ಲೆಸ್ ರಿಲೇಬಲ್, ಲೆಸ್ ಅಕ್ಯುರಸಿ, ಲೆಸ್ ಎಫಿಷಿಯನ್ಸಿ. ಬಟ್ ಈ ಡಿಜಿಟಲ್ ಮೋರ್ ರಿಲೇಬಲ್, ಮೋರ್ ಅಕ್ಯುರಸಿ ಆ್ಯಂಡ್ ಮೋರ್ ಎಫಿಷಿಯನ್ಸಿ. ಯಾಕೆ ಅಂದರೆ ಈ ವೇವ್ನ ಯಾವುದೇ ನಮ್ಮ ಸಿಸ್ಟಮ್ಗಳು ಪ್ರೋಸೆಸ್ ಮಾಡೋದು ತುಂಬ ಕಷ್ಟ. ಅದರ ವ್ಯಾಲ್ಯೂಸ್ಗಳನ್ನು ಪ್ರೋಸೆಸ್ ಮಾಡ್ಬೇಕಾದ್ರೆ ತುಂಬ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಬರುತ್ತೆ, ಎಫಿಷಿಯನ್ಸಿ ಇರಲ್ಲ, ವ್ಯಾಲ್ಯೂಸ್ಗಳನ್ನು ನೀಟಾಗಿ ಪ್ರೋಸೆಸ್ ಮಾಡೋಕ್ಕಾಗಲ್ಲ, ಅಕ್ಯುರೇಸಿನೂ ಕೊಡೋಕ್ಕಾಗಲ್ಲ. ಬಟ್ ಈ ಡಿಜಿಟಲಲ್ಲಿ ಐದರ್ 0 ಆರ್ 1 ಇರೋದ್ರಿಂದ ಏನೇ ಪ್ರೊಸೆಸಿಂಗ್ ಮಾಡಿದರೂ ಕರೆಕ್ಟಾಗಿ ಹೇಳ್ಬಿಡುತ್ತೆ, ಅಕ್ಯುರೇಟ್ ರಿಸಲ್ಟ್ಸ್ ಕೊಡುತ್ತೆ, ಎಫಿಷಿಯಂಟ್, ವೇಸ್ಟೇಜ್ ಏನೂ ಇರಲ್ಲ, ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು ಅಂತ. ದಟ್ ಈಸ್ ಡಿಜಿಟಲ್. ಇನ್ನೊಂದು ಡಿಫ್ರೆನ್ಸ್, ನಾಯ್ಸ್ ಕ್ಯಾನ್ ಎಫೆಕ್ಟ್ ದ ಅನಲಾಗ್ ಡೇಟಾ, ನಾಯ್ಸ್ ಡೇಟಾ ನಾಟ್ ಅಫೆಕ್ಟ್ ದ ಡಿಜಿಟಲ್ ಡೇಟಾ. ಇಲ್ಲಿ ಒಂದು ಚೂರು ನಾಯ್ಸ್ ಬಂತು ಅಂದರೆ ನಿನಗೆ ಹೈಯೆಸ್ಟ್ ವ್ಯಾಲ್ಯೂ ಯಾವುದು, ಲೋಯೆಸ್ಟ್ ವ್ಯಾಲ್ಯೂ ಯಾವುದು, ಯಾವ ವ್ಯಾಲ್ಯೂ ಯಾವ ಟೈಮಲ್ಲಿ ಯಾವ ವ್ಯಾಲ್ಯೂ ಇದೆ ಅಂತ ಗೊತ್ತೇ ಆಗಲ್ಲ. ಇದು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ, ನಾಯ್ಸ್ ಮಿಕ್ಸ್ ಆಯಿತು ಅಂದರೆ ವೇವ್ ಲೆಂತ್ ಜೊತೆ. ಬಟ್ ಇದರಲ್ಲಿ ಐದರ್ 0 ಆರ್ 1 ಇರೋದ್ರಿಂದ ನಾವು ಈಸಿಯಾಗಿ ಏನು ಮಾಡ್ಬೋದು ಅಂದರೆ ಐದರ್ 1 ಯಾವುದು 0 ಯಾವುದು ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ತೀವಿ, ಈ ಒಂದು ನಾಯ್ಸ್ ಬಂದರೂ ಕೂಡ. ಯಾವ್ಯಾವ ಕ್ವಾಂಟಿಟೀಸ್ ಯೂಸ್ ಮಾಡ್ತಾರೆ? ಟೆಂಪ್ರೇಚರ್, ಪ್ರೆಷರು, ಟೈಮು, ಸ್ಪೀಡು, ಏರ್ಕ್ರಾಫ್ಟ್ ಡಿಸೈನು, ಫ್ಲೈಟ್ಸು, ಅಟಾಮಿಕ್ ಪವರ್ ಸ್ಟೇಷನ್, ಇಲ್ಲೆಲ್ಲ ಯೂಸ್ ಮಾಡ್ತಾರೆ. ಬಟ್ ಇದನ್ನು ಸೈಂಟಿಫಿಕ್ ಬಿಸ್ನೆಸ್ಸು ಮತ್ತು ಅಡ್ಮಿನಿಸ್ಟ್ರೇಷನಲ್ಲಿ, ಇಂಜಿನಿಯರಿಂಗ್ ಅಪ್ಲಿಕೇಶನ್ಸು, ಇಂಡಸ್ಟ್ರಿಗಳಲ್ಲಿ, ಏರ್ಲೈನ್ ರಿಸರ್ವೇಷನ್ನು, ಮೆಡಿಷನ್ನು, ಎಜುಕೇಷನ್ನು, ಈ ಥರದ್ರಲ್ಲೆಲ್ಲ ಈಗ ಯೂಸ್ ಮಾಡ್ತೀವಿ ಅಂತ. ನಿಮಗೆ ಈ ಅಪ್ಲಿಕೇಶನ್ಸ್ಗಿಂತ ಇಲ್ಲಿ ನೋಡಿ ಅನಲಾಗ್ ಡಿವೈಸಸ್ ಅಂದರೆ ಯಾವ್ಯಾವ ಇದಾವೆ ಅಂತ. ನಿಮ್ಮ ಏನು ಹೆಡ್ಸೆಟ್ ಯೂಸ್ ಮಾಡ್ತೀರಾ, ಇಯರ್ಫೋನು, ಇದು ಅನಲಾಗ್ ಡಿವೈಸ್. ಇದು ಸ್ಪೀಕರ್ಸ್ಗಳು ಅನಲಾಗ್ ಡಿವೈಸು, ಓನ್ಲಿ ವಾಯ್ಸನ್ನು ಯಾವ ಥರ ಅನಲಾಗ್ ಫಾರ್ಮಲ್ಲಿ ಬರೋವಂಥ ವಾಯ್ಸ್ನೇ ಪ್ರೊಸೆಸ್ ಮಾಡಿ ನನಗೆ ಸ್ಪೀಕರ್ ಕೊಡುತ್ತೆ. ಥರ್ಮೋಮೀಟರ್ ಅನಲಾಗ್ ಡಿವೈಸ್ ಇದು, ಟೆಂಪ್ರೇಚರ್ನ ಅಥವಾ ಏನೋ ಮೆಜರ್ ಮಾಡುವಾಗ. ಮೈಕ್ರೋಫೋನ್, ಏನು ಮೈಕ್ ಸೆಟ್ ಅಂತ ಯೂಸ್ ಮಾಡ್ತಾರೆ, ಇದು ಅನಲಾಗ್. ಇದು ಇವೆಲ್ಲ ಅನಲಾಗ್ ಡಿವೈಸ್. ಹಾಗಾದರೆ ಡಿಜಿಟಲ್ ಡಿವೈಸ್ ಯಾವುದು ಹೇಳ್ತೀರಾ ಯಾರಾದರೂ? ಯಾವ್ದ್ಯಾವುದು ಡಿಜಿಟಲ್ ಡಿವೈಸಸ್ಗಳು? ಯಾವ್ಯಾವ ಡಿಜಿಟಲ್ ಡಿವೈಸ್ಗಳು? ಯಾರಾದ್ರೂ ಡಿಜಿಟಲ್ ಡಿವೈಸ್ ಒಂದೆರಡು ಎಕ್ಸಾಂಪಲ್ಸ್ ಹೇಳ್ರಿ ಈ ಥರ. ಗೊತ್ತಿಲ್ಲ ಯಾವ ಅಂತ? ಮೊಬೈಲ್ ಫೋನ್ ಇಸ್ ಯಾವುದು? ಡೆಸ್ಕ್ಟಾಪ್ ಕಂಪ್ಯೂಟರ್. ಕಂಪ್ಯೂಟರ್ ಇಸ್ ಎ ಡಿಜಿಟಲ್ ಡಿವೈಸ್. ಓಕೆ, ಮೊಬೈಲ್ ಫೋನ್. ಮತ್ತೆ see this, your desktop computers, digital cameras, ಮೊಬೈಲ್ ಫೋನ್ಸ್, ಐಪ್ಯಾಡ್, MP3 ಪ್ಲೇಯರ್ಸ್, ಇವೆಲ್ಲವೂ ಕೂಡ ಡಿಜಿಟಲ್ ಡೇಟಾನ ರೆಪ್ರೆಸೆಂಟ್ ಮಾಡ್ತವೆ. ಇದರಲ್ಲಿ ಏನೇ ಇಮೇಜ್ ಕ್ಯಾಪ್ಚರ್ ಆದರೂ 0s and 1s ಆಗಿ ಸ್ಟೋರ್ ಆಗುತ್ತೆ. ಇದರಲ್ಲಿ ಏನೇ ಡೇಟಾ ಇನ್ಪುಟ್ ಕೊಟ್ಟರು 0s and 1s ಅಲ್ಲಿ ಸೇವ್ ಆಗುತ್ತೆ. ಮೊಬೈಲ್ ಫೋನಲ್ಲೂ ಅಷ್ಟೇ, ಇವೆಲ್ಲವನ್ನು ಡಿಜಿಟಲ್ ಡಿವೈಸಸ್ ಅಂತ ಕರಿತೀವಿ. ಸೊ ನೌ ವಿ ವಿಲ್ ಹ್ಯಾವ್ ಟು ಸಿ ಹೌ ಡಿಜಿಟಲ್ ಸಿಸ್ಟಮ್ ವರ್ಕ್ಸ್. ಇದ್ರೊಳಗಡೆ 0s and 1s ಎಲ್ಲ ಹೆಂಗೆ ವರ್ಕ್ ಆಗ್ತವೆ, ಏನೇನು ಗೇಟ್ಸ್ಗಳಿರ್ತವೆ, ಇದ್ರ ಬಗ್ಗೆ ನೋಡ್ತಾ ಹೋಗ್ಬೇಕು ನಾನು. ಸೊ ಅದಕ್ಕೆ ನಮಗೆ ಬೈನರಿ ನಂಬರ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಈ ಬೈನರಿ ನಂಬರ್ಸ್ಗಳ ಬಗ್ಗೆ ಮತ್ತು ಬೂಲಿಯನ್ ಐಡೆಂಟಿಟೀಸ್ಗಳು ಮತ್ತು ಬೂಲಿಯನ್ ಲಾಸ್ಗಳ ಬಗ್ಗೆ ನಾವು ಓದಬೇಕಾಗತ್ತೆ. ನಮಗೆ ಗೊತ್ತಿದೆ, ಈಗ ತಾನೇ ಹೇಳ್ತಿದ್ದೆ, ಡಿಜಿಟಲ್ ಸಿಸ್ಟಮಲ್ಲಿ ಓನ್ಲಿ 0s and 1sನ ಯೂಸ್ ಮಾಡ್ತೀವಿ. 0 ಅಂತ ಹೇಳಿದರೆ ಲೋ ವೋಲ್ಟೇಜ್, ಹೈ ಅಂತ ಹೇಳಿದರೆ 1 ಅಂತ ಹೇಳಿದರೆ ಹೈ ವೋಲ್ಟೇಜ್. ಮೇ ಬಿ ಇದು 12 ವೋಲ್ಟ್ಸ್ ಇರ್ಬೋದು, 5 ವೋಲ್ಟ್ಸ್ ಇರ್ಬೋದು, ವಾಟ್ ಎವರ್. ಅದೇ ಥರನೇ ಕರೆಂಟ್ ಕೂಡ ಐದರ್ 0 ಆರ್ 1 ಅಲ್ಲಿರುತ್ತೆ ಅಂತ. ಇಲ್ಲಿ ಬಂದರೆ ಹಾಗಾದರೆ ಈ 0s and 1s ಬೈನರಿ ಸಿಸ್ಟಮಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ಅದನ್ನು ಹೆಂಗೆ ಡೆಸಿಮಲ್ಲಿ ಕನ್ವರ್ಟ್ ಮಾಡ್ತೀವಿ, ಡೆಸಿಮಲ್ಲಲ್ಲಿ ಇರೋದನ್ನು ಬೈನರಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀವಿ, ಸೊ ಇದ್ರ ಬಗ್ಗೆ ನೋಡಬೇಕಾಗತ್ತೆ. ಸೊ ಹಾಗಾಗಿ ಬೈನರಿ ಸಿಸ್ಟಮ್ನ ನೋಡೋದಾದರೆ ನೀವೆಲ್ಲ ನಿಮ್ಮ ಜೀವನದಲ್ಲಿ ಯೂಸ್ ಮಾಡ್ತಾ ಇರೋದು ಡೆಸಿಮಲ್ ಸಿಸ್ಟಮ್. ಡೆಸಿಮಲ್ ಸಿಸ್ಟಮ್ ಅಂದರೆ ಗೊತ್ತು ತಾನೆ? ಅಂದರೆ ಅದರೊಳಗಡೆ 10 ಸಂಖ್ಯೆಗಳಿರ್ತವೆ. ಈ 10 ಸಂಖ್ಯೆಗಳನ್ನು ತೊಗೊಂಡ್ಬಿಟ್ಟು ನೀನೇನು ಮಾಡ್ತೀಯ, 10, 100, 1000, ಲಕ್ಷ ಅಂತೇಳಿ ಮೆಜರ್ ಮಾಡ್ತಾ ಹೋಗ್ತೀಯ. ಬಟ್ ಇಲ್ಲಿ ಬೈನರಿ ಸಿಸ್ಟಮಲ್ಲಿ ಓನ್ಲಿ 2 ವ್ಯಾಲ್ಯೂಸ್ ಇರ್ತವೆ, 0 ಮತ್ತು 1. ಈ 0 ಮತ್ತು 1 ತಗೊಂಡು ನೀನು ನಂಬರ್ಸ್ಗಳನ್ನು ಫ್ರೇಮ್ ಮಾಡ್ತಾ ಹೋಗ್ತೀಯ. ದಟ್ ಈಸ್ ಕಾಲ್ಡ್ ಆಸ್ ಬೈನರಿ ನಂಬರ್ ಸಿಸ್ಟಮ್.
ಬೈನರಿ ಹ್ಯಾಸ್ ಅ ಬೇಸ್ ಆಫ್ 2. ಇದ್ರದ್ದು ಬೇಸ್ ಎಷ್ಟಿರುತ್ತೆ? ಓನ್ಲಿ 2 ಇರುತ್ತೆ. ಅಂದ್ರೆ ಬೇಸ್ ಅಂದರೆ ದ ನಂಬರ್ ಆಫ್ ಡಿಜಿಟ್ಸ್ ಯೂಸ್ಡ್ ಇನ್ ಎ ನಂಬರ್ ಸಿಸ್ಟಮ್ ಈಸ್ ಕಾಲ್ಡ್ ಬೇಸ್. ಅದೇ ದಶಮಾನ ಪದ್ಧತಿಯಲ್ಲಿ ಅಥವಾ ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಎಷ್ಟು ನಂಬರ್ಸ್ಗಳಿರ್ತವೆ? 0 to 9, 10 ನಂಬರ್ಸ್ಗಳು ಯೂಸ್ ಮಾಡ್ತೀವಿ. ಹಾಗಾಗಿ ಅದರದ್ದು ಬೇಸ್ ಏನಾಗುತ್ತೆ? 10 ಆಗುತ್ತೆ. ಬೈನರಿ ಸಿಸ್ಟಮಲ್ಲಿ ಓನ್ಲಿ 2 ವ್ಯಾಲ್ಯೂಸ್ನ ಯೂಸ್ ಮಾಡೋದ್ರಿಂದ, 0 ಮತ್ತು 1 ಯೂಸ್ ಮಾಡೋದ್ರಿಂದ ಇದ್ರ ಬೇಸ್ನ 2 ಅಂತ ಕರಿತೀವಿ. ದ ಕಾಲಮ್ ವೇಟ್ ಆಫ್ ಬೈನರಿ ಸಿಸ್ಟಮ್ ಆರ್ ದ ಪವರ್ಸ್ ಆಫ್ 2 ದಟ್ ಇನ್ಕ್ರೀಸಸ್ ಫ್ರಮ್ ಲೆಫ್ಟ್ ಟು ರೈಟ್. ಇದ್ರೊಳಗಡೆ ಏನಾದರೂ ನಾನು ಬರದೆ ಅಂತ ಹೇಳಿದ್ರೆ ಅದ್ರದ್ದೆಲ್ಲ ಪವರ್ ಸಿಸ್ಟಮ್ ಅಲ್ಲಿ ಇರುತ್ತೆ ಅಂತ. ಎಕ್ಸಾಂಪಲ್ ಹೇಳೋದಾದ್ರೆ ಸಿ ದಿಸ್. ಇಲ್ಲೊಂದು ನಂಬರ್ ಬರೆದಿದ್ದಾರೆ, ಇಲ್ಲೊಂದು ನಂಬರ್ ಬರೆದಿದ್ದಾರೆ ಡೆಸಿಮಲ್ ಅಲ್ಲಿ. ಈ ಡೆಸಿಮಲ್ ಅಲ್ಲಿ ಬರೆದಿರೋ ನಂಬರ್ ಎಷ್ಟು? ಅಲ್ಲ ಸಾರಿ, ಬೈನರಿನಲ್ಲಿ ಬರೆದಿದ್ದಾರೆ. ಇದ್ರದ್ದು ವ್ಯಾಲ್ಯೂ ಎಷ್ಟು ಡೆಸಿಮಲ್ ಅಲ್ಲಿ ಅಂತ ನೋಡಬೇಕು ಅಂದ್ರೆ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಈ 0 ಇದೆಯಲ್ಲ ಲಾಸ್ಟ್ ಬಿಟ್ಟು ಯೂನಿಟ್ ಪ್ಲೇಸ್ ಅಲ್ಲಿ, ಈ 0ಗೆ 2 to the power of 0ನ ಮಲ್ಟಿಪ್ಲೈ ಮಾಡ್ತೀವಿ. ಪ್ಲಸ್ ಈ 1 ಇದೆಯಲ್ಲ, ಈ 1ಗೆ 2 to the power of 1 ಅನ್ನು ಮಲ್ಟಿಪ್ಲೈ ಮಾಡ್ತೀವಿ. ಮತ್ತೆ ಈ 0ಗೆ 2 to the power of 2, ನೆಕ್ಸ್ಟ್ ಇರೋ 1ಗೆ 2 to the power of 3, ನೆಕ್ಸ್ಟ್ ಇರೋ 1ಗೆ 2 to the power of 4. ಈ ತರ ಈ ಯೂನಿಟ್ ಪ್ಲೇಸ್ ಅಲ್ಲಿ ಇಂದ ಹಿಡಿದು ಲಾಸ್ಟ್ ಪ್ಲೇಸ್ ವರ್ಗು ಕೂಡ ನಾನು 2 to the power of 0, 2 to the power of 1, 2 to the power of 2 ನ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ನನಗೆ ಇಕ್ವಿಲೆಂಟ್ ಡೆಸಿಮಲ್ ನಂಬರ್ ಸಿಗುತ್ತೆ. ಎಕ್ಸಾಂಪಲ್ ನೋಡಿ ಇಲ್ಲಿ. ಈಗ 2 to the power of 0 ಅಂದ್ರೆ ಏನಪ್ಪಾ? 2 to the power of 0 ಅಂದ್ರೆ 1. 1 into 0 is 0. ನೆಕ್ಸ್ಟ್ 2 to the power of 1 ಅಂದ್ರೆ ಎಷ್ಟು? 2. 2 into 1 is 2. 2 to the power of 2 is 4. 4 into anything 0 is 0. 2 to the power of 3 ಅಂದ್ರೆ 8. 8 into 1 is 8. 2 to the power of 4 ಅಂದ್ರೆ 16. 16 into 1 is 16. ಸೊ ಅಲ್ಲಿಗೆ ಇದನ್ನ ಆಡ್ ಮಾಡಿ ನೋಡೋಣ. 16 plus 8 24. 24 plus 2 is 26. ಸೊ 26 is the decimal value. ಅಂದ್ರೆ ಅರ್ಥ 26ನ್ನ ನಮ್ಮ ಡೆಸಿಮಲ್ ಫಾರ್ಮಲ್ ಇರೋ 26ನ್ನ ನಮ್ಮ ಬೈನರಿ ಫಾರ್ಮಲ್ಲಿ ಈ ತರ ಬರಿತೀವಿ ಅಂತ ಅರ್ಥ. ಇದು ಇಂಪಾರ್ಟೆಂಟು. ಲಾಸ್ಟ್ ಟೈಮು ನಿಮಗೆ ಈಸಿ ಆಗಲಿ ಅಂತಾನೆ ಬರೀ ಡೆಸಿಮಲ್ ನಂಬರ್ ಸಿಸ್ಟಮ್ಮು, ಕನ್ವರ್ಷನ್ ಫ್ರಮ್ ಡೆಸಿಮಲ್ ಟು ಬೈನರಿ, ಬೈನರಿ ಟು ಡೆಸಿಮಲ್ ಮೇಲೆ ಒಂದೆರಡು ಕ್ವಶನ್ ಬಂದಿದ್ದಾವೆ. ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋಣ, ಹೌ ಟು ಕನ್ವರ್ಟ್ ಅಂತ. ಯಾರಾದ್ರೂ ಹೇಳಿ ನೋಡೋಣ. 10 ಅಂತ ಬರೆದ್ರೆ, ನಾನು 101 ಅಂತ ಬರೆದ್ರೆ ವಾಟ್ ಈಸ್ ದ ಡೆಸಿಮಲ್ ವ್ಯಾಲ್ಯೂ ಇದ್ರದ್ದು? ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಡೆಸಿಮಲ್ ವ್ಯಾಲ್ಯೂ? 0 1 2 1 ಇಂಟು 2 to the power of 2 ಅಂತ ಬರಿತೀನಿ, ಪ್ಲಸ್ 0 ಇಂಟು 2 to the power of 1 ಅಂತ ಬರಿತೀನಿ, ಪ್ಲಸ್ 1 ಇಂಟು 2 to the power of 0 ಅಂತ ಬರ್ಕೊಳ್ತೀನಿ ಅಲ್ವಾ? ಸೊ ಇದು ದಿಸ್ ಈಸ್ ಯೂನಿಟ್ ಪ್ಲೇಸ್, ದಿಸ್ ಈಸ್ ಏನಂತ ಕರಿತೀವಿ ಅದು ಡೆಸಿಮಲ್ ಅಲ್ಲಿ. ಇದು 0th ಪ್ಲೇಸು, ಇದು 2th ಪ್ಲೇಸ್ ಇದು, ಆ್ಯಂಡ್ ದಿಸ್ ಈಸ್ 4th ಪ್ಲೇಸ್ ಅಂತ ಕರಿತೀವಿ. ಇದು 4th ಪ್ಲೇಸ್ ಅಂತ. ಸೊ ಅಲ್ಲಿಗೆ 4 ಇಂಟು 1 ಈಸ್ 4 ಆಗುತ್ತೆ, ಪ್ಲಸ್ 0 ಇಂಟು ಎನಿಥಿಂಗ್ ಈಸ್ 0 ಆಗುತ್ತೆ, ಅದನ್ನು ತಲೆ ಕೆಡಿಸ್ಕೊಬೇಡಿ. 2 to the power of 0 ಅಂದ್ರೆ 1. 1 ಇಂಟು 1 ಈಸ್ 1 ಆಗುತ್ತೆ. ಸೊ ಅಲ್ಲಿಗೆ ಇದನ್ನು ಆ್ಯಡ್ ಮಾಡಿ, ಎಷ್ಟಾಯ್ತು ಆ್ಯಡ್ ಮಾಡಿದರೆ? 4 ಪ್ಲಸ್ 1 ಈಸ್ 5. 5 ಇಸ್ ದ ಆನ್ಸರ್. 101 ಅಂದರೆ 5 ಅಂತ ಅರ್ಥ. ಗಾಟ್ ಇಟ್? ಅದೇ ನಾನು 1111 ಅಂತ ಬರೆದ್ರೆ ಎಷ್ಟಾಗುತ್ತೆ? 1111 ಅಂತ ಬರೆದ್ರೆ ಎಷ್ಟಾಗುತ್ತೆ? ಯಾರಾದ್ರೂ ಹೇಳ್ತೀರಾ? ಬೇಗ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀರಾ? ವಾಟ್ ಈಸ್ ದ ಡೆಸಿಮಲ್ ಇಕ್ವಿಲೆಂಟ್ ಆಫ್ ದಿಸ್? ಹಲೋ, 15. ಹೆಂಗ್ ಮಾಡ್ದಪ್ಪ 15? 1 into 2 to the power of 3. ಇದು ಪವರ್ ನೋಡ್ಕೊಂತ ಬರ್ರಿ. ಪವರ್ 0 1 2 3, ಮ್ಯಾಕ್ಸಿಮಮ್ ಪವರ್ 3 ಬರುತ್ತಲ್ವಾ? ಸೊ 1 ಇಂಟು 2 to the power of 3 ಪ್ಲಸ್ 1 ಇಂಟು 2 to the power of 2 ಪ್ಲಸ್ 1 ಇಂಟು 2 to the power of 1 ಪ್ಲಸ್ 1 ಇಂಟು 2 to the power of 0. ಹಿಂಗೆ ಬರಿತೀವಲ್ವಾ? ಸೊ ಹಿಂಗೆ ಬರೆದ್ರೆ ಹೇಳಿ, 2 to the power of 3 ಅಂದ್ರೆ ಎಷ್ಟು?
ಕೆಲವೊಬ್ರಿಗೆ ಮೇ ಬಿ ಅದು ಗೊತ್ತಿರಲ್ಲ. 2 to the power of 3 ಅಂದ್ರೆ ಎಷ್ಟು? 8. 8 into 1 is 8 plus 2 to the power of 2 ಅಂದ್ರೆ 4 plus 2 to the power of 2 ಅಂದ್ರೆ 1 2 to the power of 0 ಅಂದ್ರೆ 1 1 into 1 is 1. ಸೊ ಅಲ್ಲಿಗೆ ಅರ್ಥ ಎಷ್ಟಾಗುತ್ತೆ ಇದು? 8 plus 4 12 12 plus 2 14 14 plus 1 is 15 ಆಗುತ್ತೆ. ಸೊ ಇದನ್ನು ನೀವು ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಿಲ್ಲ, ನಾವುಗಳು ಹಂಗೆ ಹೇಳ್ತೀವಿ, ಇದನ್ನು ಹಂಗೆ ಹೇಳ್ಬಿಡ್ತೀವಿ, ಮತ್ತು ಈ ಥರ ಬರ್ಕೊಳ್ಳಲ್ಲ. ಹೆಂಗೆ ಅಂದರೆ, ಇದು ನನಗೆ 2 to the power of 0 ಅಂತ ಗೊತ್ತು. 2 to the power of 0 ಅಂದರೆ ಆಲ್ವೇಸ್ 1 ಅಂತ ಅರ್ಥ. 1th ಪ್ಲೇಸ್ ಇದು ಎರಡನೇದಿರೋದು 2th ಪ್ಲೇಸ್, ಇದು 4th ಪ್ಲೇಸ್, ಇದು 8th ಪ್ಲೇಸ್ ಅಂತ ಗೊತ್ತು ನನಗೆ. ನೀವು ಹೆಂಗೆ ಡೆಸಿಮಲ್ಲಲ್ಲಾದರೆ ಯೂನಿಟ್ ಪ್ಲೇಸು ಅಂದರೆ 1, ನೆಕ್ಸ್ಟ್ 10 ಬರುತ್ತೆ, ನೆಕ್ಸ್ಟ್ 100 ಬರುತ್ತಲ್ವಾ. ಈಗ 2 10 ಅಂತ ಇತ್ತು ಅಂದರೆ ಏನಂತ ಅರ್ಥ? 100 ಅನ್ನೋದು 2 ಇದ್ದಾವೆ ಅಂತ ಅರ್ಥ, 10 ಅನ್ನೋದು 1 ಇದೆ ಅಂತ ಅರ್ಥ, 1 ಅನ್ನೋದು 0 ಇದೆ ಅಂತ ಅರ್ಥ. ಅಲ್ಲಿಗೆ ಅದು ಸೇರಿಬಿಟ್ಟು 200 + 10 210 ಅಂತ ಬರೀತೀರ. ಅದೇ ಥರ ಇಲ್ಲಿ 1 ಅನ್ನೋದು 1 ಇದೆ, 2 ಅನ್ನೋದು 1 ಇದೆ, 4 ಅನ್ನೋದು 1 ಇದೆ, 8 ಅನ್ನೋದು 1 ಇದೆ ಅಂತ ಅರ್ಥ. ಅಲ್ಲಿಗೆ ನಮಗೇನಾಗುತ್ತೆ, ನಾನು ಹಂಗೆ ಆ್ಯಡ್ ಮಾಡಿಬಿಡ್ತೀನಿ. 8 ಪ್ಲಸ್ ಯಾವ್ಯಾವ 1 ಇರ್ತಾವೆ ಅವನ್ನೆಲ್ಲ ಆ್ಯಡ್ ಮಾಡ್ತೀನಿ. 8 + 4 12 12 + 2 14 14 + 1 15 ಅಂತ ಆ್ಯಡ್ ಮಾಡ್ತೀನಿ. ಅದೇ ಇಲ್ಲಿ 1 1 0 1 ಇತ್ತು ಅಂತ ಇಟ್ಕೊ, ನನಗೆ ಗೊತ್ತು 8 4 2 1 ಅಂತ ಇದ್ರದ್ದು ಪ್ಲೇಸ್ಗಳು ಗೊತ್ತು ನನಗೆ. ಇದು 1 ಪ್ಲೇಸು, ಇದು 2 ಪ್ಲೇಸು, ಇದು 4 ಪ್ಲೇಸು, ಇದು 8 ಪ್ಲೇಸ್ ಅಂತ ಗೊತ್ತು. ಅದರಲ್ಲಿ 0 ಇರೋದನ್ನು ಬಿಡ್ಬೇಕಷ್ಟೆ, ಈ 0 ಇರೋದನ್ನು ಎಣಿಸ್ಬಾರ್ದು. ಇನ್ನು 1 ಇದ್ದವೆಲ್ಲ ಎಣಿಸಿ. 8 + 4 12 12 + 1 is 13. ಸೊ 13 is the answer. ಗಾಟ್ ಇಟ್? ಸೊ ಈ ಥರ ಈಸಿಯಾಗಿ ನಾನು ಬರಿತಾ ಹೋಗ್ಬೋದು. ಅದನ್ನೇನು ತುಂಬ ಡಿಫಿಕಲ್ಟ್ ಅಲ್ಲ ಇದು ಅಂತ ಹೇಳ್ತೀರಾ. ಈಗ ನೋಡೋಣ, ನೀವುಗಳು ಹೇಳ್ತೀರಾ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? ಹಂಗೆ ಹೇಳ್ಬೇಕು, ತುಂಬ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬಾರ್ದು, ಹಂಗೆ ಎಣಿಸ್ಬಿಟ್ಟು ಹೇಳ್ಬೇಕು. ಹೇಳಿ ನೋಡೋಣ ಬೇಗ. 1 1 0 1 0 1 1 1 0 1 0 1. ಓಕೆ, ಒಬ್ಬರು 53 ಅಂತ ಹೇಳ್ತಿದ್ದಾರೆ. ಲೆಟ್ ಮಿ ಸಿ ಅದರ್ಸ್. 53 ಓಕೆ, ಲೆಟ್ ಮಿ ಚೆಕ್. ಹೆಂಗೆ ಎಣಿಸ್ತೀನಿ ಇದನ್ನು? ನನಗೆ ಗೊತ್ತಿದೆ, ಇದು 1 2 ನೋಡಿ ಹೆಂಗೆ ಸುಮ್ಮನೆ, ಇದು 1th ಪ್ಲೇಸು, ಇದು 2 ಪ್ಲೇಸು, ಇದು 4th ಪ್ಲೇಸು, ಇದು 8th ಪ್ಲೇಸು, ಇದು 16th ಪ್ಲೇಸು, ಇದು 32 ಪ್ಲೇಸ್ ಅಂತ ಗೊತ್ತಿದೆ. ಅದರಲ್ಲಿ ಈ 0 ಇರೋನು ಬಿಡೋದಪ್ಪ. 0 ಇರೋದು ಬಿಟ್ಟರೆ ಏನಾಗುತ್ತೆ? 8 ಎಣಿಸಂಗಿಲ್ಲ, 2 ಎಣಿಸಂಗಿಲ್ಲ. 32 + 16 48, 48 48 + 4 52 52 + 1 53. ಈಸಿಯಾಗಿ ಹಂಗೆ. ಮತ್ತು ಅದನ್ನು 2 into something ಅಂತ ಫಸ್ಟ್ ಇಯರ್ ಹುಡುಗರಿಗೆ ಹೇಳ್ಕೊಡ್ತೀವಿ. ಬಟ್ ಫೈನಲ್ ಇಯರ್ ಹುಡುಗರು ಆಸ್ ಎ ಫೈನಲ್ ಇಯರ್ ಸ್ಟೂಡೆಂಟ್ಸ್ ನೀವು ಹಂಗೆ ಹೇಳ್ಬೇಕಿಲ್ಲ ಅಂತ. ಹೇಳಿ ನೋಡೋಣ. ಇದಕ್ಕೆ 1 1 0 0 1 0 1 1 1 0 0 1 0 1 ಇದಕ್ಕೆ ಹೇಳಿ. ಇದು 1, ಇದು 2, ಇದು 4 8 16 32 64 128. ಅಲ್ಲಿ 32 ಹೋಗುತ್ತೆ, 16 ಹೋಗುತ್ತೆ, 8 ಹೋಗುತ್ತೆ, 2 ಹೋಗುತ್ತೆ. ಎಷ್ಟು ಬಂತು? 197. 197 ಅಂತೆ. ವಿಲ್ ಸಿ. $197. 192 ಬಂದಿದೆ ದೀಕ್ಷಿತ್ಗೆ ಅಥವಾ ದೀಕ್ಷಿತಾಗೆ. ದೀಕ್ಷಿತ ಒಂದ್ಸಲ ಚೆಕ್ ಮಾಡಮ್ಮ.
128 ಪ್ಲಸ್ 64 ಎಷ್ಟಾಗುತ್ತೆ? 120 ಪ್ಲಸ್ 60 ಅಂದರೆ 180, 8 ಪ್ಲಸ್ 4 ಅಂದರೆ 12, 192 ಆಗುತ್ತೆ. 192 ಪ್ಲಸ್ 5 ಅಂದರೆ 197. ಕರೆಕ್ಟ್. ದೀಕ್ಷಿತ್ ಯಾವುದೋ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ನೋಡಿ. ಸೊ ಈ ಥರ ನಾವು ಡೆಸಿಮಲ್ ಇರ್ತಕ್ಕಂಥವನ್ನ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ ಅಂತ, ಸಾರಿ, ಬೈನರಿ ಟು ಡೆಸಿಮಲ್ ಕನ್ವರ್ಟ್ ಮಾಡ್ತೀವಿ ಅಂತ ಅರ್ಥ. ನೆಕ್ಸ್ಟ್, ಇದರದೆಲ್ಲ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಇದನ್ನೆಲ್ಲ. ಬಟ್ ವಾಟ್ ಅಬೌಟ್ ದಿಸ್? ಪಾಯಿಂಟ್ ಇದ್ರೆ ಹೆಂಗೆ ಮಾಡಬೇಕು ಅಂತ. ಈಗ ನೆಕ್ಸ್ಟ್, ಪಾಯಿಂಟ್ ಇದ್ರೆ ಏನು ಮಾಡಬೇಕು? ಈಗ ಅಸ್ಯೂಮ್ ದಟ್ ಪಾಯಿಂಟ್ ಇದ್ರೆ ನಿಮ್ಗೆ ಹಿಂಗೆ ಕೊಡ್ತಾನೆ. ಸೀರಿಯಸ್ ಪಾಯಿಂಟ್ಸ್ ಇದ್ರೆ ಈಗ 11.11 ಅಂತ ಇತ್ತಪ್ಪ ಡೆಸಿಮ ಅಂದರೆ ಬೈನರಿನಲ್ಲಿ ಈ ಥರ ಇತ್ತು. ಹೆಂಗೆ ಮಾಡ್ತೀರಾ? 11.11 ಅಂತ ಇದ್ರೆ ಹೆಂಗೆ ಮಾಡ್ತೀರಾ? ಹೆಂಗೆ ಕನ್ವರ್ಟ್ ಮಾಡ್ತೀರಾ? ಯಾರಿಗಾರು ಗೊತ್ತಿದನಾ ಇದನ್ನ ಹೆಂಗೆ ಕನ್ವರ್ಟ್ ಮಾಡೋದು ಅಂತ? ಈಗ ಮಾಡಿದ್ರಲ್ಲ, ಟ್ರೈ ಮಾಡಿ. ಇದ್ರದ್ದು ಆನ್ಸರ್ ಎಷ್ಟು ಹೇಳಿ ನೋಡೋಣ. 11.11 ಇನ್ ಬೈನರಿ ನೋಡೋಣ, ಯಾರಾದರೂ ಮಾಡಿ. 3.3ನಾ? ಹೆಂಗಮ್ಮ ಅದು 3.3? ಏನು ಮಾಡ್ಬೇಕಿಲ್ಲಿ? ಇದು ನೋಡಿ, ಇದನ್ನ ಹೆಂಗೆ ಬರ್ಕೊಳ್ತೀವಿ ಅಂತ. ಈ ಪಾಯಿಂಟ್ಗಿಂತ ಮುಂದ್ಗಡೆ ಇರೋಕ್ಕೆಲ್ಲ ಏನು ಮಾಡ್ತೀವಿ ನಾವು? 2 to the power of 0, 2 to the power of 1, 2 to the power of 3ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಲ್ವಾ? ಇವಕ್ಕೆ 2 to the power of -1, 2 to the power of -2, 2 to the power of -3ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು, ರೈಟ್? ಸೊ ಅಲ್ಲಿಗೆ ಏನಾಗುತ್ತೆ ನೋಡಿ, ಇಲ್ಲಿ ಇದು 1 ಇಂಟು 2 to the power of 1 ಇದು ಫಸ್ಟ್ನೇದು, ಇನ್ನೊಂದು 1 ಇಂಟು 2 to the power of 0 ಪಾಯಿಂಟ್. ಇವೆರಡಕ್ಕೆ ಬರ್ಕೊಂಡೆ, ಇದಕ್ಕೆ 2 to the power of 1ಗೆ ಬರ್ಕೊಂಡೆ, ಇದಕ್ಕೆ 2 to the power of 0, 2 to the power of 1 ಅಂತ ಮಲ್ಟಿಪ್ಲೈ ಮಾಡಿ. ಅಂದರೆ ಇದಕ್ಕೆ ಏನು ಮಾಡಬೇಕು? 2 to the power of -1 ಮಲ್ಟಿಪ್ಲೈ ಮಾಡಬೇಕು. ನೋಡಿ ಇಲ್ಲಿ ಪ್ಲಸ್ 2 to the power of 1 ಇಂಟು 2 to the power of -1 ಪ್ಲಸ್ 1 ಇಂಟು 2 to the power of -2ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು ಉಲ್ಟಾ. ಯಾಕಂದರೆ ಇಲ್ಲಿ -0 ಇರಲ್ಲ, -0 ಅಂತಿರಲ್ಲ, 0 ಆದಮೇಲೆ -1 ಬರುತ್ತೆ. ಈ ಕಡೆ ಆದರೆ +1 ಬರ್ಕತ್ತ ಹೋಗುತ್ತೆ. ಸೊ ಹಿಂಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಹಿಂಗೆ ಮಾಡಿದರೆ ಏನಾಗುತ್ತೆ ನೋಡಿ, ಇದು 2 ಆಯಿತು, ಪ್ಲಸ್ ಇದು 1 ಆಯಿತು, ಪ್ಲಸ್ 2 to the power of -1 ಅಂದರೆ ಎಷ್ಟು? 2 to the power of -1 ಅಂದರೆ ಹೆಂಗದು? 2 to the power of -1 ಅಂದರೆ ವ್ಯಾಲ್ಯೂ ಎಷ್ಟು? ಮ್ಯಾಥಮೆಟಿಕ್ಸ್ ಆಗಿದೆಯಲ್ಲಪ್ಪ ನಿಮಗೆ. 2 to the power of -1 ನಾನು 1 ಡಿವೈಡೆಡ್ ಬೈ 2 to the power of 1 ಅಂತ ಬರ್ಕೊಳ್ತೀನಿ. -1 ಇತ್ತು ಪವರ್ಗೆ ಅಂದರೆ ಅದು 1 ಡಿವೈಡೆಡ್ ಬೈ 2 to the power of 1 ಅಂತ ಅರ್ಥ. ಸೊ 1 ಡಿವೈಡೆಡ್ ಬೈ 2 to the power of 1 ಅಂದರೆ 2 ಅಂತ ಅರ್ಥ. 1 ಡಿವೈಡೆಡ್ ಬೈ 2 ಅಂದರೆ 0.5 ಅಂತ ಅರ್ಥ ಅಲ್ವಾ? 1 ಡಿವೈಡೆಡ್ ಬೈ 2 ಅಂದರೆ 0.5 ಅಂತ ಅರ್ಥ. ಸೊ ಅಲ್ಲಿಗೆ ಏನಾಗುತ್ತೆ, ಇದು 1 ಇಂಟು 0.5 ಆಗುತ್ತೆ, ಪ್ಲಸ್ 1 ಇಂಟು 2 to the power of 2 ಅಂದರೆ ಎಷ್ಟು? 2 to the power of 2 ಅಂದರೆ ಎಷ್ಟು? ಹೆಂಗದ ಬರೆಯೋದು? ಸೊ ಇದ್ರ ಅರ್ಥ ನೋಡ್ಕೊಳ್ಳಿ, ಯಾರ್ಯಾರಿಗೆ ಗೊತ್ತಿಲ್ಲ ನೋಡ್ಕೊಂಬಿಡಿ. 2 to the power of 1 ನಿಮಿಷ. 2 to the power of -2 ಅಂದರೆ 2 to the power of -2 ಅಂದರೆ 1 ಡಿವೈಡೆಡ್ ಬೈ 2 to the power of 2 ಅಂತ ಅರ್ಥ.
just a minute. Yes. Hmm. 2 to the power of minus 2 ಅಂದರೆ ಅರ್ಥ 1 divided by 2 to the power of 2 ಅಂತ ಅರ್ಥ. ಏನಂಗಂದ್ರೆ 1 divided by 2 to the power of 2 ಅಂದರೆ 1 divided by 4 ಅಂತ ಅರ್ಥ. ವಾಟ್ ಈಸ್ 1 divided by 4? ಕಾಲು ಅಂತ ತಾನೆ ಇದು, ಕ್ವಾರ್ಟರ್ ಅಂತ ತಾನೆ. ಕ್ವಾರ್ಟರ್ ಅಂದರೆ ಎಷ್ಟು? 0.25 ಅಂತ ಅರ್ಥ, 0.25. ಅದೇ 2 to the power of minus 3 ಅಂದರೆ ಎಷ್ಟು ಅರ್ಥ? 1 divided by 2 to the power of 3 ಅಂತ ಅರ್ಥ. ಹಂಗಂದ್ರೆ 1 divided by 8 ಅಂತ ಅರ್ಥ. 1 divided by 8 ಮಾಡಿ ನೋಡೋಣ ಬೇಗ. ಎಷ್ಟಾಗುತ್ತೆ? 0.625 ಏನಾಗುತ್ತೆ ನೋಡಿ 1 divided by 8 ಮಾಡಿದ್ರೆ. ಅಲ್ಲ ಸಾರಿ, 0.125. 0.125. ಎಸ್, 0.125 ಆಗುತ್ತೆ. ಈ ತರ. ಸೊ ಅಲ್ಲಿಗೆ ಅರ್ಥ ಏನು? ಇದು ನೆನ್ಪಿಡ್ಕೊಂಡ್ಬಿಡ್ರಿ ಯಾವಾಗಲೂ. 2 to the power of minus 1 ಅಂದರೆ 0.5 ಅಂತ, 2 to the power of minus 2 ಅಂದರೆ 0.25 ಅಂತ ಅರ್ಥ, 2 to the power of minus 3 ಅಂದರೆ 0.125 ಅಂತ ಅರ್ಥ, 2 to the power of minus 4 ಅಂದರೆ 1/16. ಇದು 1/16 ಅಂದರೆ 1 divided by 16, 0.025 ಅಂತ ಅರ್ಥ, 0.0625 ಅಂತ ಅರ್ಥ. ಇವನ್ನ ನೆನ್ಪಿಡ್ಕೊಂಬಿಡಿ. ನೆನ್ಪಿಡ್ಕೊಂತೀರಾ? 0.5, 0.25, 0.125, 0.0625 ಅಂತ ಅರ್ಥ. ಹಿಂಗಿರುತ್ತೆ. ಸೊ ಹಿಂಗಿದ್ರೆ ಈಗ ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಇದ್ರ ವ್ಯಾಲ್ಯೂ ಎಷ್ಟು ಅಂತ. ಯಾವುದ್ರ ವ್ಯಾಲ್ಯೂ ಅದು? 11.11 ಅಂದರೆ ಏನಾಗುತ್ತೆ? 1 into 2 to the power of 1 plus 1 into 2 to the power of 0 plus ಇಲ್ಲಿಗೊಂದು ಪಾಯಿಂಟ್ ಬಂದಿರುತ್ತೆ, 1 into 2 to the power of minus 1 plus 1 into 2 to the power of minus 2 ಅಂತ ಅರ್ಥ. ಅಲ್ಲಿಗೆ ಇದೇನಾಗುತ್ತೆ? 2 ಪ್ಲಸ್ 2 to the power of 0 ಅಂದರೆ 1, 1 into 1 is 1 ಆಗುತ್ತೆ, ಪ್ಲಸ್ 2 to the power of minus 1 ಅಂದರೆ ಎಷ್ಟು ಅಂತ ಬರೆದ್ವಾಗಲೇ 0.5, ಪ್ಲಸ್ 2 to the power of minus 2 ಅಂದರೆ ಎಷ್ಟು ಅಂತ ಬರೆದ್ವಿ? ಎಷ್ಟು ಬರೆದ್ವಮ್ಮ? 0.25 ಅಂತ ಬರುತ್ತೆ. ಸೊ ಈಗ ಆ್ಯಡ್ ಮಾಡ್ತಾ ಹೋಗಿ. 2 plus 1 is 3 ಪ್ಲಸ್ 0.5 ಮತ್ತೆ 0.25 ಅಂದರೆ ಎಷ್ಟು? 0.75. 0.75. ಅಲ್ಲಿಗೆ 3.75 ಆಗುತ್ತೆ ಅಲ್ವಾ? 3.75. ಇಷ್ಟೇ ನಮ್ಮ ಹೇಳಿದ್ದೀನಿ ಆಗಲೇ. ರೈಟ್. ಸೊ ಹಾಗಾದ್ರೆ ಈಗ ಒಂದು ಮಾಡಿ ನೋಡಿ, ಬೇಗ ಒಂದು ಪ್ರಾಬ್ಲಮ್ ಹಾಕ್ತೀನಿ, ಟ್ರೈ ಮಾಡಿ ನೀವು. 101.110 101.110 ಇದನ್ನು ಡೆಸಿಮಲಲ್ಲಿ ಕೊಟ್ಟರೆ ವಾಟ್ ಈಸ್ ದ ಬೈನರಿನಲ್ಲಿ ಕೊಟ್ಟರೆ ವಾಟ್ ಈಸ್ ದ ಬೈನರಿ ಇಕ್ವಿವೆಲೆಂಟ್ ಕಂಡುಹಿಡಿಯೋದು ನೋಡೋಣ ಬೇಗ. $5.75. Okay, let's see. Others. ಹಂಗೆ ಬರ್ದ್ಬಿಡ್ತೀನಿ, ನನಗೆ ಗೊತ್ತಾಗುತ್ತೆ. ಇದು 1 ಅಂದರೆ 1 ಅಂತ, 0 ಇರಲ್ಲ. ಇದೆಷ್ಟಿರುತ್ತೆ?
2 ಅಂದರೆ 4 ಅಂತ ಅರ್ಥ. ಸೊ ಇಲ್ಲಿ 4 ಬಂದಿರುತ್ತೆ, ಇಲ್ಲಿ 1 ಬಂದಿರುತ್ತೆ. ಈ ಕಡೆ ಎಷ್ಟು ಬಂದಿರುತ್ತೆ? ಇದು 0.5 ಇದು. ಈ ಕಡೆ ಬಂದಿರೋದೇನಿದು 0.25 ಇದು. ಆಮೇಲೆ 0 ಇರೋದ್ರಿಂದ ಅದೇನೋ ನಾನು ಕನ್ಸಿಡರೇ ಮಾಡಲ್ಲ. 4 + 1 is 5. 5.5 5.5 5.75 ಸರಿನಾ? 5.75 ರೈಟ್. ಈ ಥರ ನೀವು ಡೆಸಿಮಲಲ್ಲಿ ಕೊಟ್ಟರೆ ಅದನ್ನು ಬೈನರಿನಲ್ಲಿ ಕೊಟ್ಟರೆ ಡೆಸಿಮಲ್ಲಿ ಕನ್ವರ್ಟ್ ಮಾಡಬೇಕು ಅಂತ. ರೈಟ್, ಅದನ್ನೇ ಇಲ್ಲಿ ಹೇಳಿರೋದು. ಪವರ್ ಬೇಸ್ಗಳು ಹೆಂಗಿರ್ತವೆ ಅಂದರೆ 2 to the power of 2, 2 to the power of 1, 2 to the power of 0 ಅನ್ಕೊಂತಿರ್ತವೆ. ಆಮೇಲೆ ಈ ಕಡೆ 2 to the power of -1 -2 -3 -4 ಅಂತ ಸ್ಟಾರ್ಟ್ ಆಗ್ತವೆ. 2 to the power of 2 ಅಂದರೆ 4, ಇದಕ್ಕೆ 2, ಇದಕ್ಕೆ 1 ಅಂತ ಬರ್ಕೊಳ್ತೀವಿ. ಇಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬಿಡಿ, ನೆನ್ಪಿಡ್ಕೊಂಬಿಡಿ. DCT ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಡಿ. 0.5 -1 ಅಂದರೆ 0.25 -2 ಅಂದರೆ 0.3 ಅಲ್ಲ 0.125, ಆಮೇಲೆ ಅದರದ್ದು ಅರ್ಧ 0.0625. ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. 4 ಡಿಜಿಟ್ ಕೊಡ್ತಾನೆ, 4 ಡಿಜಿಟ್ ಹಂಗೆ ಬರ್ಕೊಂಡು ಆ್ಯಡ್ ಮಾಡ್ತಾ ಹೋಗ್ಬೇಕು. ಇವಿಷ್ಟನ್ನು ಆ್ಯಡ್ ಮಾಡಿದರೆ 7.6875 ಅಂತ ಬರುತ್ತೆ. ಓಕೆ, ಇದ್ರದ್ದು ಎಕ್ಸಾಂಪಲ್. ಇಂತ ಮುಂಚೆ ಇನ್ನೊಂದು ಕೊಡ್ತಾರೆ. ಏನದು ಅಂದರೆ ಡೆಸಿಮಲಲ್ಲಿ ಕೊಟ್ಟರೆ ಬೈನರಿ ಕನ್ವರ್ಟ್ ಮಾಡೋದು ಹೆಂಗೆ? ಹೌ ಟು ಕನ್ವರ್ಟ್ 15 ಡೆಸಿಮಲ್ ಫಾರ್ಮಲ್ಲಿ ಇದ್ದರೆ ಇದನ್ನು ಬೈನರಿ ಫಾರ್ಮಿಗೆ ಕನ್ವರ್ಟ್ ಮಾಡೋದು ಹೆಂಗೆ? ಯಾರು ಹೇಳ್ತೀರಾ? 2 ಇಂದ ಡಿವೈಡ್ ಮಾಡಬೇಕು ಸರ್. ಓಕೆ, 2 ಇಂದ ಡಿವೈಡ್ ಮಾಡ್ತಾ ಹೋಗ್ಬೇಕು. ನೋಡಿ, ಈಗ ನಾನು ಈಗೇನು ಹೇಳ್ಕೊಡ್ತಿದ್ದೀನಿ, ಕನ್ವರ್ಷನ್ ಫ್ರಮ್ ಡೆಸಿಮಲ್ ಟು ಬೈನರಿ ಹೇಳ್ಕೊಡ್ತೀನಿ. ಯಾರಿಗಾರು ಗೊತ್ತಿಲ್ಲದೆ ಇದ್ರೆ ಬೈನರಿ ಟು ಡೆಸಿಮಲ್ ಹೇಳ್ಕೊಟ್ಟಿದ್ದೀನಿ. ಈಗ ಡೆಸಿಮಲ್ ಟು ಬೈನರಿ ಹೇಳ್ಕೊಡ್ತೀನಿ. ಸೊ ಏನು ಮಾಡ್ಬೇಕು ಈಗ ಅಂದರೆ, ನಮ್ಮ ಡೆಸಿಮಲ್ ನಂಬರನ್ನು 2 ಇಂದ ಡಿವೈಡ್ ಮಾಡ್ತಾ ಹೋಗ್ಬೇಕು. 2 ಇಂದ ಡಿವೈಡ್ ಮಾಡ್ತಾ ಬರ್ಬೇಕು. ಹೇಳಿ, ಈಗ 2 ಇಂದ 15 ಎಷ್ಟರಿಂದ ಹೋಗುತ್ತೆ? 7 ಸರ್. 2 7s 14. ಇನ್ನು ಉಳಿದಿದ್ದೆಷ್ಟು? 1 ಉಳಿತು, ಅದನ್ನ ಈ ಕಡೆ ಬರ್ಕೊಳ್ಳಿ. ನೆಕ್ಸ್ಟ್ ಈ 7 ಅನ್ನು ಮತ್ತೆ 2 ಇಂದ ಡಿವೈಡ್ ಮಾಡ್ತಾವೆ. 2 ಇಂದ 7 ಎಷ್ಟರಿಂದ ಹೋಗುತ್ತೆ? 3. 2 3s 6. ಇನ್ನೆಷ್ಟು ಉಳಿತು ಶೇಷ? 1 ಉಳಿತು. 1 ಉಳಿತು, ಅದನ್ನ ಕಡೆ ಸೈಡಿಗೆ ಬರೀರಿ. ಮತ್ತೆ 2 ಇಂದ ಬರೀರಿ. 2 1s 2 ಆಗುತ್ತೆ. ಸೊ ರಿಮೈಂಡರ್ 1 ಉಳಿಯುತ್ತೆ. ಸೊ ಅದನ್ನ ಹಂಗೆ ಬಿಡಿ. ಯಾವಾಗ ಇಲ್ಲಿ 1 ಬರುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಅರ್ಥ. 1 ಬಂದರೆ ಸ್ಟಾಪ್ ಮಾಡಿದರೆ ಇವೇನು ರಿಮೈಂಡರ್ಸ್ ಉಳಿದಿರುತ್ತವಲ್ಲ, ಇದು ಒಂದು ರಿಮೈಂಡ್ರು, ಇದು ಒಂದು ರಿಮೈಂಡ್ರು, ಇದು ಇವೆಲ್ಲವನ್ನು ಸೇರಿಸಿ ಬರೆದ್ರೆ ಅದೇನೆ 1111 ಇಸ್ ದ ಡೆಸಿಮಲ್ ಇಕ್ವಿವೆಲೆಂಟ್ ಆಫ್ 15. 15 ನಾವು 1111 ಅಂತ ಬರಿತೀವಿ. ಗಾಟ್ ಇಟ್? ನೋಡಿ, ಆಗಲೇ ಇದೆ 1111 ಕನ್ವರ್ಟ್ ಮಾಡಿದ 15 ಬಂದಿತ್ತು. ಈಗ ನಮಗೇನು ಶೇಷ ಉಳಿದಿರ್ತವೆ ಈ ಕಡೆಯಿಂದ ಉಲ್ಟಾ ಬರಿತಾ ಹೋಗ್ಬೇಕು. ಇದು ಫಸ್ಟು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು, ಹಿಂಗೆ ಉಲ್ಟಾ ಬರೆದ್ರೆ ಅದನ್ನು ಡೆಸಿಮಲ್ ಅಂತ ಕರಿತೀವಿ. ಇನ್ನೊಂದು ನೋಡೋದಾದರೆ, ಇನ್ನೊಂದು ಯಾವುದೋ ಒಂದು 69 ಅಂತ ಇದೆ. 69 ಇದು ಹೆಂಗೆ ಕನ್ವರ್ಟ್ ಮಾಡ್ತೀನಿ? 69 ಬರ್ಕೋಬೇಕು. 2ರಿಂದ ಡಿವೈಡ್ ಮಾಡ್ತವೆ. 2 3 6, 2 4 8. ಓಕೆ, ಸೊ ಇನ್ನೆಷ್ಟು ಉಳಿತು? 1 ಉಳಿತು ಶೇಷ, ಹೊರಗಡೆ ಬರ್ಕೊಳ್ತೇನೆ. ಮತ್ತೆ 2ರಿಂದ ಬರಿತವೆ. 2 ಎಷ್ಟಲೇ ಇದು? 2 17. ಇಲ್ಲೆಷ್ಟು ರಿಮೈಂಡರ್ ಉಳಿತು? 0 ಉಳಿತು. ಮತ್ತೆ 2ರಿಂದ ಡಿವೈಡ್ ಮಾಡ್ತಾ ಬರ್ರಿ. 2 8 16. 1 ಉಳಿತು ಶೇಷ, ಅದನ್ನು ಹಂಗೆ ಬರೀರಿ, ಅಂದರೆ ರಿಮೈಂಡರ್. 2 4 8. ರಿಮೈಂಡರ್ 0 ಉಳಿತು. 2 2 4. ರಿಮೈಂಡರ್ 0 ಉಳಿತು. 2 1 2. ರಿಮೈಂಡರ್ ಎಷ್ಟು ಉಳಿತು? 0 ಉಳಿತು. ಓಕೆ, ಸೊ ಇದನ್ನು ಬರೀರಿ ನೋಡೋಣ. ಈಗ ಹೆಂಗೆ ಬರಿತಾ ಹೋಗ್ಬೇಕು? ಉಲ್ಟಾ ಬರಿತಾ ಹೋಗ್ಬೇಕು. ಉಲ್ಟಾ ಅಂತ ಹೇಳಿದ್ರೆ ಫಸ್ಟು ಇದು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಇದು, ಇದು.
ಸೊ ಬರೀ ಅಲ್ಲಿಗೆ ಏನಾಗುತ್ತೆ 1000101. ಇದು 69 ಇಂದು ಇಕ್ವಿವೆಲೆಂಟ್ ಆಫ್ ಡೆಸಿಮಲ್. ಸರಿ ಇದನ್ನ ಚೆಕ್ ಮಾಡಿ ಒಂದ್ಸಲ. ಐ ಆಮ್ ಡೌಟ್. ಇದು ಇದು ಸರಿ ಇದೆನಾ ಅಂತ ಚೆಕ್ ಮಾಡಬೇಕು ಅಂದರೆ ಇದು 1th ಪ್ಲೇಸು, ಇದು 2, ಇದು 4th ಪ್ಲೇಸು, ಇದು 0 ಇರೋದು ಬರೆಯಲ್ಲ ನಾನು. 4, 8, 16, 32, 64 ಸರಿ ಇದೆ. ಇದು 64, ಇದು 4, 68, 68 ಪ್ಲಸ್ 1 69 ಸರಿ ಇದೆ. ಅರ್ಥ ಆಯ್ತಾ ಇದು? ಹಲೋ. ಎಸ್. ಈಗ ನಾನೊಂದು ಕೊಡ್ತೀನಿ, ಮಾಡಿ ನೋಡೋಣ. ಇನ್ನೊಂದು ಕ್ವಿಕ್ಕಾಗಿ ಯಾರು ಆನ್ಸರ್ ಆಗ್ತಿರೋ ನೋಡೋಣ. $275. Convert this decimal number to binary number. Base 2 convert ಮಾಡಿ. ಬಂತ ಯಾರಿಗಾದ್ರು? ಏನಪ್ಪ ಒಬ್ಬೊಬ್ರಿಗೆ ಒಂದೊಂಥರ ಬರ್ತೈತೆ. ಅಯ್ಯೋ, ಶ್ವೇತಾಗ ಒಂಥರ ಬಂದಿದೆ, ಫರ್ದೀನ್ಗೆ ಒಂಥರ ಬಂದಿದೆ, ದೀಕ್ಷಿತಾಗ ಒಂಥರ ಬಂದಿದೆ. ಎಲ್ರಿಗೂ ಒಂದೊಂಥರ ಬರ್ತಾಯ್ತಲ್ಲಪ್ಪ ಇದು. $275. ಇದನ್ನು 2 ಇಂದ ಡಿವೈಡ್ ಮಾಡ್ತಾ ಬರೋಣ. 2 1s 2 3s 6 2 7s. ಸೊ ಇಲ್ಲಿಗೆ 1 ಉಳಿತು. 2 6 12 1 ಉಳಿತು. 2 8 1 ಉಳಿತು. 2 3s 6 2 4s 8. ಇಲ್ಲಿ 0 ಉಳಿತು. 2 1s 2 7s. ಇಲ್ಲಿ 0 ಉಳಿತು. ರಿಮೈಂಡರ್ 2 8s 1 ಉಳಿತು. 2 4s 0 ಉಳಿತು. 2 2s 4 0 ಉಳಿತು. 2 1s ಇಲ್ಲಿ 0 ಉಳಿತು. ಸರಿ, ಇದನ್ನು ಉಲ್ಟಾ ಬರೀತಾ ಹೋಗ್ರಪ್ಪ. ಇದರಿಂದ ಇದು, ಇದರಿಂದ ಇದು, ಇದರಿಂದ ಇದು, ಇದರಿಂದ ಇದು, ಇದು 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 ಹಿಂಗೆ ಉಲ್ಟಾ ಬರೆದ್ರೆ 1 000 1 00 11. ದಿಸ್ ಇಸ್ ದ ಆನ್ಸರ್. ಚೆಕ್ ಮಾಡಿ ನೋಡಿದರೆ ಇದು 1, ಇದು 2, 4, 8, 16, 32, 64, 128, 256. 256 plus 16, 260 plus 19 ಅಂದರೆ 266 76 ಕರೆಕ್ಟ್ ಇದೆ. 275 ಕರೆಕ್ಟ್ ಇದೆ. ಯಾಕ್ರ ತಪ್ಪಾಯಿತು? 1 000 1 00 11.
ನೆಕ್ಸ್ಟ್ ಫರ್ದೀನ್ ತಪ್ಪಾಗ್ತಿದೆ. ಬಸವರಾಜ್ ತಪ್ಪಿದೆ, ಶ್ರುತನ ತಪ್ಪಿದೆ, ಪುನೀತ್ ಯಾಕೆಲ್ಲ ಇದು ಈಸಿ ಇರೋದು ತಪ್ಪು ಮಾಡ್ತಿರಲ್ಲ. ಅರ್ಥ ಆಯ್ತಾ ಈಗ? ಎಸ್ ಸರ್ ಎಸ್ ಸರ್. ಆಮೇಲೆ ಇಲ್ಲೊಂದು ಬಿಡ್ತಿರೋ ನೋಡಿ ಲಾಸ್ಟಿಗೆ 2 1s 2 ಆದ್ಮೇಲೆ ಇಲ್ಲಿ ಒಂದು ರಿಮೈಂಡರ್ ಬರ್ಕೋಬೇಕು ಇಲ್ಲಿ 1 ಪಕ್ಕ, ಮತ್ತೆ ಇದನ್ನ ಬಿಟ್ಟರು ತಪ್ಪಾಗುತ್ತೆ. ಎಸ್ ಸರ್ ಡಿವೈಡ್ ಮಾಡಿ ಇನ್ನೊಮ್ಮೆ ಹೇಳಿ ಸರ್. ಇದು ಡಿವೈಡ್ ಮಾಡೋದು ಹೇಳ್ಬೇಕಾ? ಹಾಂ ಸರ್, ಲಾಸ್ಟ್ನಿಂದ 7 ಮಾಡಿ ಸರ್. ಇದು ಸೆಕೆಂಡ್ ಸ್ಟೆಪ್ ಅಲ್ಲಿ ಇದು 7 ಹೆಂಗ್ ಬಂತು ಅಂತಾನ? 137. ಹಾಂ ಸರ್, 2 1s 2 275ನ ಡಿವೈಡ್ ಮಾಡಿದರೆ 2 1s 2 ಆಗುತ್ತೆ, 2 3s 6 ಆಗುತ್ತೆ. 6ಅಲ್ಲಿ ಒಂದು ಉಳಿಯುತ್ತಲ್ಲ ಅದು 15 ಆಗುತ್ತೆ. ಇದ್ರ ಜೊತೆ ಸೇರ್ಕೊಂಡು 15 ಆಗುತ್ತೆ. ಸೊ 15 ಆದರೆ 2 ಎಷ್ಟು 15 ಡಿವೈಡ್ ಮಾಡಬೇಕು ಅಂದರೆ 2 7s 14 ಸರ್. 14 ಆಯ್ತು, ಒಂದು ಉಳ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಎಸ್ ಸರ್ ಎಸ್. ಹಂಗೆ ಒಂದೊಂದು ಇದನ್ನ. ಆಮೇಲೆ ಇದನ್ನ 13 ಒಟ್ಟಿಗೆ ಭಾಗಿಸ್ತೀನಿ ನಾನು. 13 ಒಟ್ಟಿಗೆ ಭಾಗಿಸ್ತೀನಿ ಅಂದರೆ 2 6 12, 1 ಉಳಿತು 17 ಆಯಿತು. 2 8 16, 1 ಉಳಿತು. ಸೊ ರಿಮೈಂಡರ್ 1. ನೆಕ್ಸ್ಟ್ ಇದು ಈಸಿ ಇರುತ್ತೆ ನಿಮಗೆ. 2 34 ಆರಾಮಾಗಿ ಬರಿಬೋದು. 2 17 ಆರಾಮಾಗಿ ಬರಿಬೋದು. 2 8 16, 1 ಉಳಿಯುತ್ತೆ. ಸೊ 1 ರಿಮೈಂಡ್ರು. 2 4 8, ರಿಮೈಂಡ್ರ್ 0. 2 2 4, ರಿಮೈಂಡ್ರ್ 0. ಇಲ್ಲಿ ಇಂಪಾರ್ಟೆಂಟ್ 2 1 ಅಂತ ಬರೀತೀರಾ, ರಿಮೈಂಡ್ರ್ 0 ಬರ್ಕೋಬೇಕು. ಈಗ ಉಲ್ಟಾ ಬರೀತಾ ಹೋಗಿ 1 000 1 00 11. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಓಕೆ ಫೈನ್. ಈಗಿಷ್ಟು ನಿಮ್ಮ ಈಗ ಇನ್ನೊಂದು ಕೊಡ್ತಾನೆ. ಇದರಲ್ಲಿ ಇನ್ನೊಂದು ಹೆಂಗ್ ಕೊಡ್ತಾನೆ ಅಂದರೆ, ಇದರಲ್ಲಿ ಡೆಸಿಮಲಲ್ಲಿ ಪಾಯಿಂಟ್ ಇದ್ರೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ. 21.5 ಅಂತ ಇತ್ತಪ್ಪ, 21.5554 ಅಂತ ಇತ್ತು. ಇದನ್ನ ಹೆಂಗೆ ಕನ್ವರ್ಟ್ ಮಾಡ್ತೀರಿ ಡೆಸಿಮಲ್ಗೆ? ಅಲ್ಲ, ಬೈನರಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ ಇದರಲ್ಲಿ ಪಾಯಿಂಟ್ ಇದ್ರೆ? ಸೊ ಇದನ್ನು ವಿ ವಿಲ್ ಟೇಕ್ ಎ ಬ್ರೇಕ್ ಆ್ಯಂಡ್ ವಿ ವಿಲ್ ಕಮ್ ಬ್ಯಾಕ್. ಆ ಬ್ರೇಕಲ್ಲಿ ನೀವು ಇದನ್ನು ಹೆಂಗೆ ಮಾಡೋದು ಅಂತ ನೋಡಿಕೊಂಡು, ಸೊ ವಿ ವಿಲ್ ಜಾಯ್ನ್ ಅಟ್ 11 o'clock. ಎಲ್ಲರೂ ಫ್ರೀ ಇದ್ದೀರಲ್ಲ? ಓಕೆ, ವಿ ಕ್ಯಾನ್ ಜಾಯ್ನ್ ಅಟ್ 11 o'clock. ತಿಂಡಿ ತಿನ್ಕೊಂಡು ಯಾರು ತಿಂದೇ ಇದ್ದರೆ ಅದನ್ನು ಮಾಡೋದು ಹೆಂಗೆ ಅಂತ ನೀವೇ ನೋಡಿಕೊಂಡು ಬನ್ನಿ. ವಿ ವಿಲ್ ಜಾಯ್ನ್ ಅಟ್ 11 o'clock. ಓಕೆ, ಲೆಟ್ಸ್ ಟೇಕ್ ಎ ಬ್ರೇಕ್.